ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಜಯ बोलो द्वादशांग नमोस्तु 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 नमोस्तु. बोलो द्वादशांग जनवानी माता की. ಸದ್ಧರ್ಮ ಭವ್ಯಜೀವಿಗಳೇ, ಮಧ್ಯಾಹ್ನದ ಸಮಯದಲ್ಲಿ ಆಚಾರ್ಯ ಅಮಿತಗತಿ ಸ್ವಾಮಿ ವಿರಚಿತ ಮರಣಕಂಟಿಕಾ ನಾಮಕ ಒಂದು ಗ್ರಂಥದ ಅಧ್ಯಯನ ನಡೀತಾ ಇದೆ. ಈ ಮರಣಕಂಟಿಕಾ ಗ್ರಂಥದಲ್ಲಿ ಆಚಾರ್ಯ ಭಗವಂತರು ಭಕ್ತ ಪ್ರತ್ಯಾಖ್ಯಾನ ಅಧಿಕಾರದಲ್ಲಿ ಅರಹಂ ಆದಿ ಅಧಿಕಾರದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ದಿವಸ 7ನೇ ನಂಬರ್ ಅಧಿಕಾರದಲ್ಲಿ ಪರಿಣಾಮ ಅನ್ನುವಂಥ ಅಧಿಕಾರದ ಬಗ್ಗೆ ಚರ್ಚೆಯಲ್ಲಿ ನಡೀತಾ ಇತ್ತು. ಆ ಪರಿಣಾಮದ ಅಧಿಕಾರದಲ್ಲಿ ಕೊನೆಯ ಸೂತ್ರದಲ್ಲಿ ಹೇಳ್ತಾರ, स्मृति के रहते समाधि करना चाहिए, कुछ समय का जीवन भी शेष रहना चाहिए. इस प्रकार स्मृति और जीवन काल का महात्म्य समझकर बल वीर्य को नहीं छुपाने वाले मुनिराज भक्त प्रत्याख्यान मरण में प्रयत्नशील हो जाते हैं. ಕೊನೆಯ ಸೂತ್ರದಲ್ಲಿ ಹೇಳ್ತಾರೆ ಇಲ್ಲಿ ಏನಂತಂದ್ರೆ, ಸ್ಮೃತಿಗೆ ರಹತೆ ಸಮಾಧಿ ಕರ್ನಾ ಚಾಹಿಯೆ. ಸ್ಮೃತಿ ಇರಬೇಕು, ಪ್ರಜ್ಞೆ ಇರಬೇಕು, ಸ್ಮೃತಿ ಇರಬೇಕು. ಅದು ಇರುವಾಗಲೇ ಸಮಾಧಿ ಮರಣವನ್ನು ಸಾಧಿಸಿಕೊಳ್ಬೇಕು. और कुछ समय का जीवन काल भी शेष रहना चाहिए. ಮತ್ತೆ ಇನ್ನೂ ಜೀವನ ಏನಿರಬೇಕು, ಶೇಷವಾಗಿರಬೇಕು. ಇನ್ನೇನು ಸಾಯ್ತಾ ಇದೆ ಅವಾಗಂತಲ್ಲ, ಇನ್ನೂ ನಿಮ್ಮ ಜೀವನ ಶೇಷವಾಗಿರಬೇಕು. ಕುಚ ಸಮಯ ಅಂತಂದ್ರೆ ಕಡಿಮೆ, ಜಾಸ್ತಿ 12 ವರ್ಷ. ಎಷ್ಟು ಹೇಳಿದ್ರು? 12 ವರ್ಷ ಹೇಳಿದ್ರು. ಆ 12 ವರ್ಷದ ಕಾಲದಲ್ಲಿ ನಿಯಮ ಸಲ್ಲೇಖನ ಪ್ರಾರಂಭ ಆಗತ್ತೆ. ಆ ಪ್ರಕಾರ ಮತ್ತೆ ಇಸ್ ಪ್ರಕಾರ ಸ್ಮೃತಿ और ಜೀವನ ಕಾಲ का ಮಹಾತ್ಮ ಸಮಜ್ಕರ್, ಸ್ಮೃತಿ ಮತ್ತು ಜೀವನ ಕಾಲದ ಮಹಾತ್ಮವನ್ನು ತಿಳ್ಕೊಂಡು ಬಲ ವೀರ್ಯಕೋ ನಹಿ ಚುಪಾನೆ ವಾಲೆ, ತನ್ನಲ್ಲಿರುವಂತ ಆ ಶಕ್ತಿಯನ್ನು ಬಚ್ಚಿಡದೆ ಆ ಮುನಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಮುನಿರಾಜ್ ಭಕ್ತ ಪ್ರತ್ಯಾಖ್ಯಾನ್ ಮರಣ ಮೇ ಪ್ರಯತ್ನಶೀಲ್ ಹೋ ಜಾತೆ ಹೇ. ಆ ಮುನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಭಕ್ತ ಪ್ರತ್ಯಾಖ್ಯಾನ ಮರಣದಲ್ಲಿ ಪ್ರಯತ್ನಶೀಲರ ಆಗಿರುತ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಪ್ರಾಮುಖ್ಯತೆಯಿಂದ ಇಲ್ಲಿ ಹೇಳ್ತಾ ಇರೋದು ಮುನಿಗಳ ಬಗ್ಗೆ. ಪ್ರಾಮುಖ್ಯತೆಯಿಂದ ಯಾರ ಬಗ್ಗೆ ಹೇಳ್ತಾ ಇರೋದು? ಮುನಿಗಳ ಬಗ್ಗೆ. ನಿನ್ನೆ ಅದು ಸ್ಟಾರ್ಟ್ ಆಯ್ತು ಮುನಿಗಳದು, ಕೊನೆ ಆಯ್ತು ಶ್ರಾವಕರದಲ್ಲಿ ಹೋಗಿ ಪರದಾಡ್ಕೊತ ಹೋದ್ರದೆ ಏನೋ ಚರ್ಚೆ ಮಾಡ್ಕೊಂತ ಹೋದ್ರು. ಅದು ಹಂಗಿತ್ತ, ಅದು ಹಿಂಗಿತ್ತ, ಅದು ಹಂಗೆ ಯಾಕ, ಅದು ಹಿಂಗೆ ಯಾಕ ಅಂತ ಅನ್ಕೊಂತ. ಇಲ್ಲಿ ಪ್ರಾಮುಖ್ಯತೆಯಿಂದ ಹೇಳ್ತಾ ಇರೋದು ಮುನಿಗಳಿಗೆ, ಸಂಯಮಿಗಳಿಗೆ. ಸಂಯಮಿಗಳು ಈ ಪ್ರಕಾರದ ಅವ್ರ ಸ್ಮೃತಿ ಇರಬೇಕು, ಇನ್ನೂ ಪ್ರಜ್ಞೆ ಇರಬೇಕು, ಅವ್ರ ಹತ್ರ ವಿವೇಕ ಇರಬೇಕು, ಅವ್ರ ಹತ್ರ ಯಾವುದೇ ಪ್ರಕಾರದ ಬಲವನ್ನು ಶಕ್ತಿಯನ್ನು ಬಚ್ಚಿಡದೆ ಅವ್ರೇನ್ ಮಾಡಬೇಕು, ಸಮಾಧಿಯನ್ನು ಸಾಧಿಸ್ಕೊಳ್ಬೇಕು. ಮತ್ತೆ ಜೀವನ ಕಾಲ ಇನ್ನೂ ಶೇಷವಾಗಿರ್ಬೇಕು. ಅಂತಿಮ ಸಮಯ ಅಂತಂದ್ರೆ ಇನ್ನೇನು ಮರಣ ಆಗೋದಿದೆ ಆ ಸಮಯದಲ್ಲಿ ಸಲ್ಲೇಖನ ವ್ರತ ತಗೊಳ್ಳೋದು ವ್ರತ ಅಲ್ಲ. ಕಡಿಮೆ 12 ವರ್ಷ ತಿಳ್ಕೊಳ್ಳೋದಿಲ್ಲಿ. ಆ 12 ವರ್ಷದ ಕಾಲ ಶೇಷವಾಗಿ ಉಳಿದಿರುವಂತ ಅಂದಾಜು ಇಟ್ಟುಕೊಂಡು ನೀವೇನ್ ಮಾಡಬೇಕು, ನಿಯಮ ಸಲ್ಲೇಖನವನ್ನು ಧಾರಣೆ ಮಾಡಿಕೊಂಡು ಆ ವ್ರತದ ನಿಯಮದ ಪಾಲನೆ ಮಾಡ್ತಾ 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 ಕೊನೆಗೆ ಯಮ ಸಲ್ಲೇಖನ ತಗೊಂಡು ಏನ್ ಮಾಡಬೇಕು, ಸಮಾಧಿ. ಜೋರ ಕೇಳ್ರಿ. ಹಾ, ಕುಂತರ್ಗಿರಿಯಲ್ಲಿ ಶ್ರಾವಕರವರು, ಅವರು ಶ್ರಾವಕರಿದ್ದಾರೆ. ಈಗ ಅವರಿಗೆ ದೀಕ್ಷಾ ಕೊಡೋರಿದ್ದಾರೆ. ದೀಕ್ಷೆ ಕೊಟ್ಟು ಆಮೇಲೆ ಅವ್ರದ್ದು ಸಮಾಧಿ ಮಾಡುವಂತ ಉದ್ದೇಶ ಇಟ್ಕೊಂಡಲ್ಲಿ ಕುಂತಲಗಿರಿ ಕ್ಷೇತ್ರಕ್ಕೆ ಅವರು ಹೋಗಿದ್ದಾರೆ. ಅಲ್ಲಿ ಅದು ಇದರಲ್ಲಿ ವಿಷಯಗಳು ಬರ್ತಾವ ಮುಂದೆ.
ಒಂದು ಎಕ್ಸಾಂಪಲ್ಗೆ ಹೇಳೋದು ನಿಮಗೆ, ಕಾಮಕುಮಾರ ನಂದಿ ಮಹಾರಾಜರದ್ದು ಆಯ್ತು. ಈಗ ದಿಢೀರಾಗಿ ಅವ್ರದ್ದು ಮರಣ ಆಯ್ತು. ಈಗ ಅದಕ್ಕೆ ಅವ್ರ ಸಲ್ಲೇಖನ ಮರಣ ಆಗಲ್ಲೇನ ಅನ್ನೋಂಥ ಪ್ರಶ್ನೆ ಇದು ಸಹಜ ನಿಮ್ಮಲ್ಲೇ ಬರೋದಿದು. ಅದಕ್ಕೇನು ಹೇಳ್ತಾರ ಅಂತಂದ್ರೆ, ಭಗವತಿ ಆರಾಧನದಲ್ಲಿ ವಿಷಯ ಬಂದಿರುತ್ತೆ. ಯಾವ ರೀತಿ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ, ಅವರು ಆಹಾರಕ್ಕೆ ಹೋಗಿರ್ತಾರೆ, ಆಹಾರ ಮಾಡ್ಕೊಂಡು ಬರ್ತಾರ. ಆಹಾರ ಮಾಡ್ಕೊಂಡು ಬಂದ ನಂತರ ಇರ್ಯಾಪತ್ ಭಕ್ತಿ ಅಂತ ಒಂದು ಭಕ್ತಿ ಇರುತ್ತೆ. ಆ ಭಕ್ತಿ ಹೇಳಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ 4 ಪ್ರಕಾರದ ಆಹಾರ ಜಲವನ್ನು ತ್ಯಾಗ ಮಾಡಿರ್ತಾರೆ. ಆ 4 ಪ್ರಕಾರದ ಆಹಾರ ಜಲವನ್ನು ಏನ್ ಮಾಡಿರ್ತಾರೆ, ಅವರು ತ್ಯಾಗ ಮಾಡಿರ್ತಾರೆ. ಆ ತ್ಯಾಗ ಪ್ರತ್ಯಾಖ್ಯಾನ ಅಂತ ಇರುತ್ತೆ. ಅಲ್ಲಿ ಪ್ರತ್ಯಾಖ್ಯಾನ ಅಂತ ಬಂದಾಗ ಏನಂತಂದ್ರೆ ಸಂಪೂರ್ಣ ತ್ಯಾಗ ಆಯ್ತು ಅಲ್ಲಿ. ಇನ್ನೊಂದು ಇದ್ರ ಒಳಗಡೆ ಸಮಾಧಿ ಆದ್ರೂ ಸಹ ಅದು ಸಲ್ಲೇಖನ ಪೂರ್ವಕ ವಿಧಿ ಪೂರ್ವಕ ಮರಣ ಆಗಲಿ, ಆಕಸ್ಮಿಕವಾಗಿ ನನ್ನ ಮರಣ ಆಗ್ತಾ ಇದೆ, ಅದು ಕಾಮಕುಮಾರ ನಂದಿ ಮಹಾರಾಜರದಲ್ಲಿ ಅಥವಾ ಅನೇಕ ಹಾರ್ಟ್ ಅಟ್ಯಾಕ್ ದಿಂದ ಆಗಿರ್ತಾವ, ಆಕ್ಸಿಡೆಂಟ್ದಲ್ಲಿ ಆಗಿರ್ತಾವ, ಆದಿ ಇವೆಲ್ಲ ಏನಾಗಿರ್ತಾವ ಪ್ರತ್ಯಾಖ್ಯಾನ ವಿಧಿಯಲ್ಲಿ ಮರಣ ಆಗಿರುವ ಕಾರಣದಿಂದ ಅದನ್ನು ಕೂಡ ನಾವೇನ್ ತಿಳ್ಕೊಳ್ಬೇಕು, ಸಲ್ಲೇಖನ ಮರಣ ಅಂತಾನೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅಲ್ಲಿ. ಇವತ್ತು 164ನೇ ನಂಬರ್ सूत्रದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, भक्त प्रतिज्ञा मरण के 40 अधिकार में पहला अधिकार अरहम नाम के अधिकार का कथन हो चुका है. ಭಕ್ತ ಪ್ರತಿಜ್ಞಾ ಮರಣದಲ್ಲಿ 40 ಅಧಿಕಾರಗಳನ್ನು ಹೇಳಿದ್ರು. ಈ 40 ಅಧಿಕಾರದಲ್ಲಿ ಪ್ರಥಮ ಅರ್ಹಂ ನಾಮದ ಅಧಿಕಾರ, ಆ ಪ್ರಥಮ ನಾಮದ ಅಧಿಕಾರದ ಅರ್ಹಂ ನಾಮದ ಅಧಿಕಾರದ ಇಲ್ಲಿ ಕಥನ ಆಗಿ ಹೋಗಿದೆ. उसमें कौन सल्लेखना धारण करे, इस विषय में नेत्र ज्योति का क्षीण होना ಇಲ್ಲಿ ಹೇಳಿದ್ರು ನೋಡ್ರಿ. ಅದರಲ್ಲಿ ಹೇಳಿದ್ರು ಅರ್ಹಂ ಅಧಿಕಾರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಸಲ್ಲೇಖನ ಯಾರು ತಗೊಳ್ಬೇಕು, ಸಲ್ಲೇಖನ ಯಾರ್ದಾಗಬೇಕು ಅಂತ ಪ್ರಶ್ನೆ ಬಂದಾಗ ಅದನ್ನ ಹೇಳಿದ್ರು ಅವರು. ಏನಂತಂದ್ರೆ ನೇತ್ರ ಜ್ಯೋತಿಕಾ ಕ್ಷೀಣ ಹೋನ ಆದಿ ಕಾರಣ, ಆದಿ ಕಾರಣಗಳು ಹೇಳಿದ್ರು ಅಲ್ಲಿ. ಆದಿದಲ್ಲಿ ಏನೇನು ಬಂತು, ಕೈಕಾಲದಲ್ಲಿ ಶಕ್ತಿ ಇಲ್ಲ, ನಡಿಲಿಕ್ಕಾಗಲ್ಲ, ವಿಹಾರ ಮಾಡಕ್ಕಾಗಲ್ಲ, ಕಣ್ಣಿಗೆ ಕಾಣಿಸ್ತಿಲ್ಲ, ಕಿವಿಗೆ ಕೇಳಿಸ್ತಾ ಇಲ್ಲ, ಆದಿ ಅಂತ ಏನ್ ಕಾರಣಗಳಿದಾವ, ಈ ಕಾರಣಗಳಿಂದ ಆ ಜೀವ ಏನ್ ಮಾಡ್ಬೇಕು, ಆ ಮುನಿಗಳು ಸಲ್ಲೇಖನ ತಗೊಳ್ಬೇಕು ಅನ್ನುವಂಥ ವಿಷಯ ಅಲ್ಲಿ ನಮಗೆ ಹಿಂದೆ ಹೇಳಿದ್ರು. ಉನ್ ಕಾರಣೋ ಮೇ ಸೆ कोई कारण उपस्थित होने पर, आ कारणಗಳಿಂದ ಯಾವುದಾದರೂ ಒಂದು ಕಾರಣ ಉಪಸ್ಥಿತ ಆದಾಗ होने पर जैन साधु आहार के त्याग में नियम से अपनी बुद्धि लगाते हैं. ಆ ರೀತಿ ಏನಾದರೂ ಕಾರಣಗಳು ಬಂದಾಗ ಏನ್ ಮಾಡ್ತಾರ ಅಂತಂದ್ರ, ಆಹಾರ ಆದಿ ಕ್ರಿಯೆಗಳನ್ನ ಅವ್ರು ಏನ್ ಮಾಡ್ತಿರ್ತಾರ, ತ್ಯಾಗ ಮಾಡ್ಕೊಂತ ನಿಯಮದಲ್ಲಿ ಅವರು ಬುದ್ಧಿ, ಅವರ ವಿವೇಕ ಏನಿದೆ, ಅವ್ರ ಜ್ಞಾನ ಏನಿದೆ, ಆ ವಿಧಿಯಲ್ಲಿ ಅವರು ಪ್ರಾರಂಭ ಮಾಡ್ಕೊಳ್ತಾರೆ. ಅಂದ್ರೆ ಸಲ್ಲೇಖನ ವಿಧಿಗೆ ಅವರು ಪ್ರಾರಂಭ ಮಾಡ್ಕೊಂಡ್ಬಿಡ್ತಾರ. ಅರ್ಥಾತ್ ಉಸಿ ವಿಧಿಗೆ ಅನುಸಾರ ಭಕ್ತ ಪ್ರತಿಜ್ಞಾ ಕೋ ಕರ್ತೆ ಹೇ, ಅದೇ ವಿಧಿಗೆ ಅನುಸಾರವಾಗಿ ಅವ್ರ ಭಕ್ತರು ಏನ್ ಮಾಡ್ತಿರ್ತಾರ, ಪ್ರತಿಜ್ಞಾ ಮಾಡ್ತಿರ್ತಾರೆ. ಅದಕ್ಕೆ ಭಕ್ತ ಪ್ರತಿಜ್ಞಾ ಮರಣ ಅಂತ ಹೇಳ್ತಾರೆ ಇಲ್ಲಿ. अर्थ जब तक आतापन आदि योग धारणा कम नहीं होता, ಎಲ್ಲಿವರೆಗೆ ಆತಾಪನ ಆದಿ ಯೋಗ ಧಾರಣ ಕಡಿಮೆ ಆಗುವುದಿಲ್ಲ, ಸ್ಮೃತಿ जब तक नष्ट नहीं होती, ಎಲ್ಲಿವರೆಗೆ ಸ್ಮೃತಿ ನಷ್ಟ ಆಗುವುದಿಲ್ಲ, ಶ್ರದ್ಧಾ ರತ್ನತ್ರಯ में रुचि जब तक बनी है, ಶ್ರದ್ಧಾ ಮತ್ತು ರತ್ನತ್ರಯದಲ್ಲಿ ನಮ್ಮ ಶ್ರದ್ಧೆ ಏನಿದೆ ಅದು ರತ್ನತ್ರಯದ ಮೇಲೆ ಏನಿದೆ, ದೃಢವಾಗಿದೆ. ಇಂದ್ರಿಯೋ ಮೇ ಶಿಥಿಲತಾ ನಹಿ ಹೇ, ಇಂದ್ರಿಯಗಳಲ್ಲಿ ಏನಿಲ್ಲ, ಶಿಥಿಲತೆ ಇಲ್ಲ. ದೇಶ ಮೇ ಕ್ಷೇಮ ಔರ್ ಸುಭಿಕ್ಷ ಹೇ, ಆ ಇರುವಂತ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಇದರಲ್ಲಿ ಆ ಭಾಗದಲ್ಲಿ ಕ್ಷೇಮ ಇದೆ, ಎಲ್ಲ ಒಳ್ಳೆಯ ವ್ಯವಸ್ಥೆ ಇದೆ, ಮತ್ತೆ ಅಲ್ಲಿ ದುರ್ಭಿಕ್ಷ ಇಲ್ಲ, ಯಾವುದೇ ಪ್ರಕಾರದಲ್ಲಿ ಏನಿಲ್ಲ, ದುರ್ಭಿಕ್ಷ ಇಲ್ಲ, ಸುಭಿಕ್ಷ ಇದೆ ಅಲ್ಲಿ. ವೃದ್ಧಿ ಗಾರವ್ ಆದಿ 3 ಗಾರವ್ ನಹಿ ಸತಾತೆ, ವೃದ್ಧಿ ಗಾರವ್ ಆದಿ 3 ಪ್ರಕಾರದ ಗಾರವ್ಗಳಿದಾವ, ಆ ಗಾರವ್ಗಳು ಎಲ್ಲಿವರೆಗೆ ಇವ್ರಿಗೆ ತೊಂದರೆ ಕೊಡುವುದಿಲ್ಲ. ಸತಾತೆ जब तक रत्नत्रय में स्थिर, ಎಲ್ಲಿವರೆಗೆ ರತ್ನತ್ರಯದಲ್ಲಿ ಸ್ಥಿರ, ऐसे ಯೋಗ್ಯ ನಿರ್ಯಾಪಕ ಆಚಾರ್ಯ ಹೇ, ಎಲ್ಲಿವರೆಗೆ ನಿಮಗೆ ಆ ರತ್ನತ್ರಯದಲ್ಲಿ ಸ್ಥಿರವಾಗಿರುವಂತ ಮುನಿಗಳು ಯೋಗದಲ್ಲಿ ಯೋಗ್ಯವಾಗಿರುವಂತ ನಿರ್ಯಾಪಕ ಆಚಾರ್ಯ ನಿಮಗೆ ಸಿಗುವುದಿಲ್ಲ. ತಬ ತಕ್ ಹಿ ಮುಜೆ ದೇಹ ತ್ಯಾಗ ಕರ್ನ ಯುಕ್ತ, ಅಲ್ಲಿವರೆಗೆ ನಾನು ಏನ್ ಮಾಡಬೇಕು, ದೇಹವನ್ನು. इस प्रकार मुनि विचार कर भक्त प्रतिज्ञा के सम्मुख होते हैं. ಈ ಪ್ರಕಾರ ವಿಚಾರ ಮಾಡ್ಕೊಂಡು ಏನ್ ಮಾಡ್ತಾರೆ ಮುನಿಗಳು, ಭಕ್ತ ಪ್ರತಿಜ್ಞೆ ಮಾಡ್ಕೊಳ್ಳಿಕ್ಕೆ, ಆ ಮರಣ ಮಾಡ್ಕೊಳ್ಳಿಕ್ಕೆ ಅವರು ಸಮ್ಮುಖರಾಗಿರ್ತಾರ. सूत्र में इस भक्त प्रतिज्ञा को व्रत यज्ञ कहा है. ಭಕ್ತ ಪ್ರತಿಜ್ಞೆಗೆ ಇನ್ನೊಂದು ಹೆಸರೇನ, ವ್ರತ ಯಜ್ಞ ಅಂತ ಹೇಳ್ತಾರಲ್ಲಿ. ಭಕ್ತ ಪ್ರತಿಜ್ಞೆ ಅನ್ನುವಂತ ಹೆಸರಿಗೆ ಇನ್ನೊಂದು ಹೆಸರು ಯಾವ್ದು ಕೊಟ್ಟಾರಂತಂದ್ರೆ
ವ್ರತ ಯಜ್ಞ ಅನ್ನುವಂತ ಹೆಸರು ಕೊಟ್ಟಾರಲ್ಲಿ. ಕಹಾ ಹೈ ಯಹ ಬುದ್ಧಿಮಾನ್ ಕೋ ಅತಿ ಇಷ್ಟ ಹೇ. ಈ ವ್ರತ ಯಜ್ಞ ಇದೆಲ್ಲ ಬುದ್ಧಿಮಾನರಿಗೆ ಇದು ಬಹಳ ಇಷ್ಟವಾಗಿರುತ್ತದೆ. ಇಸ್ ಭಕ್ತ ಪ್ರತಿಜ್ಞಾ ಕೋ ಧ್ವಜ ಗ್ರಹ ಕಹತೆ ಹೇ. ಧ್ವಜ ಗ್ರಹ ಅಂತ ಕೂಡ ಅದಕ್ಕೆ ಹೇಳ್ತಾರ. यहाँ आराधना ही ध्वजा है और उसको इस मरण में ग्रहण किया जाता है, अतः यह ध्वजा ग्रह कहलाता है. विशेषार्थದಲ್ಲಿ ಹೇಳ್ತಾರೆ ನೋಡ್ರಿ. ನಾ आतापन आदि योग धारण करने की शक्ति नष्ट हो गई हो. ಆತಾಪನ ಆದಿ ಏನು ಯೋಗ ಧಾರಣೆ ಮಾಡ್ಕೊಳ್ಳಿದಾವ ಆ ಎಲ್ಲ ಆ ಶಕ್ತಿ ಎಲ್ಲ ಏನಾಗಿದೆ, ನಾಶ ಆಗಿ ಹೋಗಿದೆ, ನಷ್ಟವಾಗಿದೆ. ಸ್ಮೃತಿ ನಷ್ಟ ನ ಹೋ. ಸ್ಮೃತಿ ನಷ್ಟ ಆಗಿಲ್ಲ. ಸ್ಮೃತಿ ನಷ್ಟ ನ ಹೋ. ರತ್ನತ್ರಯ ಮೇ ರುಚಿ ಹೋ. ರತ್ನತ್ರಯದಲ್ಲಿ ಏನಿರಬೇಕು, ರುಚಿ ಆಗಿರಬೇಕು. ನೇತ್ರ ಆದಿ ಇಂದ್ರಿಯ ಅಪನೆ ಕಾರ್ಯ ಮೇ ಸಮರ್ಥ ಹೋ. ನೇತ್ರ ಆದಿ ಇಂದ್ರಿಯಗಳೇನಿದಾವ ಈ ಇಂದ್ರಿಯಗಳು ತನ್ನ ಕಾರ್ಯದಲ್ಲಿ ಏನಿರಬೇಕವು ಸಮರ್ಥನಾಗಿರಬೇಕು. ಸಮರ್ಥ ಹೋ. ಐಸಿ ಸ್ಥಿತಿ ಕೆ ರಹತೆ ಹುವೆ. ಇವೆಲ್ಲ ನಿಮ್ಮ ಹತ್ರ ವ್ಯವಸ್ಥೆ ಇರುವಾಗ, ನೀಟಾಗಿರುವಾಗ ನೀವೇನು ಮಾಡಬಾರ್ದು, ರಹತೆ ಹುವೆ. रहते हुए ಎಲ್ಲಿ ಹೋಯ್ತಿದ, रहते हुए ಸಮಾಧಿ ಮೇ ಪ್ರಯತ್ನ ಕರ್ನಾ ಚಾಹಿಯೇ. ನೀವು ಸಮಾಧಿಯಲ್ಲಿ ಏನ್ ಮಾಡಬೇಕು, ಪ್ರಯತ್ನ. ಇವೆಲ್ಲ ನಾಶ ಆದಾಗ ಮಾಡಬಾರ್ದು. ಇನ್ನೂ ಗಟ್ಟಿ ಇದಾವೆಲ್ಲವ, ಇನ್ನೂ ಬಂದೋಬಸ್ತವಾಗಿದಾವ. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ನಿಮ್ಮ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇದಾವ, ನಿಮ್ಮ ಸ್ಮೃತಿ ಇನ್ನೂ ಕರೆಕ್ಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ಆ ಪ್ರಯತ್ನದಲ್ಲಿ ಇರಬೇಕು. ಯಾವ ಪ್ರಯತ್ನದಲ್ಲಿ, ಬದುಕು ಪ್ರಯತ್ನದಲ್ಲಿ. ಯಾವ ಪ್ರಯತ್ನದಲ್ಲಿ, ಸಮಾಧಿ ಪ್ರಯತ್ನದಲ್ಲಿ ಇರಬೇಕು. क्योंकि योग की शक्ति समाप्त हुई, स्मृति नष्ट हुई, इंद्रिया बेकाम हुई, तो उस वक्त साधु समाधि मरण की वेदना सहना, तत्व चिंतन करना इत्यादि में समर्थ नहीं रहेगा. ಇವೆಲ್ಲ ನಷ್ಟವಾದಾಗ ಏನಾಗುತ್ತೆ, ಆ ಸಾಧುಗಳಿಗೆ ಸಮಾಧಿ ಮರಣ ಸಮಯದಲ್ಲಿ ಆಗುವಂತಹ ವೇದನೆ, ಅದನ್ನ ಸಹನೆ ಮಾಡೋದು, ತತ್ವಚಿಂತನೆ ಆದಿ ಕ್ರಿಯೆಗಳನ್ನ ಮಾಡೋದು ಅವರು ಸಮರ್ಥರಾಗಿ ಇರುವುದಿಲ್ಲ. ಆ ಕಾರಣದಿಂದ ಏನ್ ಮಾಡಬೇಕು, ಏನು ಇಂದ್ರಿಯಗಳು ಏನ್ ಜೀವಂತವಾಗಿರ್ಬೇಕು, ಇಂದ್ರಿಯಗಳು ಜೀವಂತವಾಗಿರ್ಬೇಕು. ಇಂದ್ರಿಯಗಳು ಇನ್ನೂ ಎಲ್ಲ ಕೆಲಸ ಮಾಡುವಂತ ಸಂದರ್ಭದಲ್ಲೇ ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಹೌದಲ್ಲ? ಯಾವಾಗ ಯಾವಾಗ ನಿಮ್ಮದು ಯಾವಾಗ ಕೇಳ್ತಾ ಕೇಳ್ತಾ ನೋಡ್ರಿ ಮುಂದೆ ಹೇಳ್ತಾರ. ಗಾರವ್ ಗರ್ವ ಕೋ ಕಹತೆ ಹೇ. ವೃದ್ಧಿಗಾರವ, ರಸಗಾರವ, ಸಾತಗಾರವ ಅಂತ 3 ಪ್ರಕಾರದ ಗಾರವಗಳಿರ್ತಾವ. ಯಾವ್ಯಾವ ಗಾರವ? ವೃದ್ಧಿಗಾರವ, ರಸಗಾರವ ಮತ್ತು ಸಾತಗಾರವ ಅಂತ ಹಿಂಗ 3 ಪ್ರಕಾರದ ಗಾರವಗಳಿರ್ತಾವ. 3 भेद है. मैं ही वृद्धि संपन्न हूं इत्यादि गर्व के रहने से समाधि ठीक नहीं हो सकती. ನಾನೇ, ನನ್ನ ಹತ್ರ ಇರುವಂತ ವೃದ್ಧಿಗಳು, ನಾನೇ ವೃದ್ಧಿ ಸಂಪನ್ನವಾಗಿದ್ದೀನಿ ಅನ್ನುವಂತ ಗರ್ವ ಅಂದ್ರೇನ, ಅಹಂಕಾರ. ಅಹಂಕಾರ ಇರುವಾಗ ನಿಮ್ಮ ಸಮಾಧಿ ಮರಣ ಒಳ್ಳೆ ರೀತಿಯಿಂದ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕ್ಯೋಂಕಿ ಗರ್ವ ತೋ ಕಷಾಯ ಹೇ. ಗರ್ವ ಏನಿದೆ, ಕಷಾಯ ಇದೆ. ಅದು ಕಷಾಯ ಇರುವಾಗ ನಿಮ್ಮ ಸಮಾಧಿ ಮರಣ ಕೂಡ ಆಗುವುದಿಲ್ಲ. और ಕಷಾಯೋं को यहाँ ಕೃಷ್ करना है. ಇಲ್ಲಿ ಏನ್ ಮಾಡಕ್ ಹೇಳಿದಾರ ಲಕ್ಷ್ಮಿ ಅಕ್ಕ, ಕಷಾಯಗಳನ್ನ ಕೃಷ ಮಾಡಕ್ ಹೇಳಿದಾರ. ನಿಮ್ ಹಿಂದೆ ಯಾರು ಕೂತಾರ? ಅವ್ರ ನಲ್ಲಿ ನಮ್ಮ ಮಲ್ಕೋತದಾರಂತ ಸ್ವಲ್ಪ ಕಾಣಿಸೋಂಗ್ ಕೂತ್ಕೊಡ್ರಿ ನಂಗೆ ನೀವು. ಮತ್ತ ಆ ಕಡೆ ಸೇರ್ತಾರ ನೋಡ. ನಾನು ಮೊನ್ನೆ ಹೇಳಿದ್ದೆ, ಕುರುಡ್ರ ಮುಂದೆ ಕುಣಿಯಂಗಿಲ್ಲ, ಕಿವುಡ್ರ ಮುಂದೆ ಹಾಡು ಹೇಳಂಗಿಲ್ಲ ಅಂತ. ಕುರುಡ್ರ ಮುಂದೆ ಎಷ್ಟು ಕುಣಿದ್ರು ಏನೋ ಪ್ರಯೋಜನ ಇಲ್ಲ, ಕಿವುಡ್ರ ಮುಂದೆ ಎಷ್ಟು ಏನು ಹಾಡು ಹೇಳಿದ್ರು ಪ್ರಯೋಜನ ಇಲ್ಲ. ಹಂಗ ಮುಚ್ಚಿ ಕೂತ್ಕೊಳ್ಬೇಡ್ರಿ ನೀವು. ನೀವು ನಿದ್ದೆ ಮಾಡ್ತಾ ಇದ್ರು, ಕುತ್ಕೊಂಡಿದ್ರು, ಕೇಳ್ತಾ ಇದ್ರು, ಗೊತ್ತಾಗ್ಬೇಕಲ್ಲ ನನಗ, ಏನ್ ನನಗ್ ಕಾಣಿಸ್ಬೇಕಲ್ಲ. ನಾಚನಾರಚೆ ಪಾಯ್ ದಿಸಾವ ಅಂತ ಹೇಳ್ತಾರ ಮರಾಠಿಯಲ್ಲಿ. ಏನ್ ಹೇಳ್ತಾರ ಅಂತಂದ್ರೆ, ನಾಚನಾರಚೆ ಪಾಯ್ ದಿಸಾವೆ ಅಂತ ಹೇಳ್ತಾರ. ಅಂದ್ರೆ ಏನದ್ರ ಅರ್ಥ, ಕುನಿಯವರು ಕಾಲ ಕಾಣಿಸ್ತಾ ಇರ್ಬೇಕಂತ. ಕುನಿಯವ್ರದ್ದು ಕಾಲು ಕಾಣಿಸ್ತಾ ಇರ್ಬೇಕು, ಆವಾಗಲೇ ನೃತ್ಯಗೆ ಒಂದು ಇರೋದು ರುಚಿ ಇರುತ್ತೆ ಅಂತ. ಕುಣಿತಾ ಇರೋರ್ನು ಕಾಲು ನೋಡ್ತಾ ಇಲ್ಲ, ಅವ್ರು ಹೆಂಗ್ರೆ ಎಕಡೆ ಕಾಲು ಒಗಿತಾ ಇದಾರೆ, ಅದರಲ್ಲಿ ಏನೇನಿಲ್ಲ, ರುಚಿ ಇಲ್ಲ ಅದರಲ್ಲಿ. ಕುಣಿತಾ ಇರೋರು ಕಾಲು ಕಾಣಿಸ್ಬೇಕಂತ ಹೇಳ್ತಾರ.
ಗಾನರಾಜ್ಯ ತೋಂಡ್ ದಿಸಾವ ಅಂತ ಹೇಳ್ತಾರ. ಏನ್ ಹೇಳ್ತಾರ ಇಲ್ಲಿ? ಹಾಡು ಹೇಳ್ತಿರ್ತಾರಲ್ಲ, ಆ ಹಾಡು ಹೇಳೋರು ಮುಖ ಕಾಣಿಸ್ತಾ ಇರ್ಬೇಕಂತ ಹೇಳ್ತಾರ. ಹಾಗೆ ಚಂದ ಇದಾವೆಲ್ಲ, ಖರೇನಿದಾವೆಲ್ಲ. ಕೇಳೋರ್ದು ಕಾಣಿಸ್ಬೇಕು, ಮತ್ತೆ ಹೇಳೋರ್ದು ಕಾಣಿಸ್ಬೇಕು. ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರ ಅದು ಖರೆ. ನೀವು ನಿಜ ಅಂತ ಹೇಳ್ತಿರಲ್ಲ, ನಿಜ ಐತ್ ನೋಡ್ರಿ ಮರಾಜ್ರ, ಅದು ಸತ್ಯ ಇದೆ ನೋಡ್ರಿ ಮರಾಜ್ರ ಅಂತ ಹೇಳ್ತಿರಲ್ಲ, ಹಂಗ ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತೀವಿ ಖರೆ ಐತ್ ನೋಡ್ರಿ ಮರಾಜ್ರ ಅದ. ಎಲ್ಲಿ ಬಂದಿತ್ತು ನಮ್ಮ ಗಾಡಿ? ಇವೆಲ್ಲ ಆಯ್ತಲ್ಲ, ವೃದ್ಧಿಗಾರ ಇವೆಲ್ಲ ಆಯ್ತು. ಕಷಾಯದಲ್ಲಿ ಬಂದಿತ್ತು, ನನ್ನ ಕಷಾಯದಲ್ಲಿ ಬಂದಿದೆ. ಕಷಾಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ, ಕಷಾಯೋಂಕೋ ಯಹಾ ಕೃಷ್ ಕರ್ನಾ ಚಾಹಿಯೇ, ಕಷಾಯಗಳನ್ನ ನಾವಿಲ್ಲಿ ಏನ್ ಮಾಡ್ಬೇಕು? ಕೃಷ ಮಾಡಬೇಕು. देश में क्षेम और सुभिक्ष न होवे तो समाधि करने वाले शपक के और उनके सहायक निर्यापक और श्रावक आदि के चित्त क्षोभ आदि के कारण समाधि में बाधा उपस्थित हो सकती है. ಯಾವ ದೇಶದಲ್ಲಿ ಸಮಾಧಿ ಆಗ್ತಾ ಇದೆ, ಯಾವ ಕ್ಷೇತ್ರದಲ್ಲಿ ಅವರು ಸಮಾಧಿ ಮಾಡ್ಕೊಳ್ತಾ ಇದ್ದಾರ, ಆ ಕ್ಷೇತ್ರದಲ್ಲಿ ಏನಿರ್ಬೇಕು? ಎಲ್ಲ ಸುಭಿಕ್ಷವಾಗಿರ್ಬೇಕು, ಕ್ಷೇಮವಾಗಿರ್ಬೇಕು. ಯಾಕಂತಂದ್ರ ಅಲ್ಲಿ ದುರ್ಭಿಕ್ಷ ಇದೆ, ಅಲ್ಲೆಲ್ಲ ವ್ಯವಸ್ಥೆ ಇಲ್ಲ, ಅಲ್ಲಿ ಆರ್ತರೌದ್ರ ಧ್ಯಾನ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಆ ನಿರ್ಯಾಪಕಾಚಾರ್ಯ ಇರಲಿ ಅಥವಾ ಶ್ರಾವಕ ಆದಿ ಎಲ್ಲ ಇರಲಿ, ನಿಮ್ಮ ಸಮಾಧಿಗೆ ಯೋಗ್ಯವಾಗಿ ಅನುಕೂಲತೆ ನಿಮಗೆಲ್ಲ ಬೇಕಾಗಿರುವಂತಹ ವ್ಯವಸ್ಥೆ ಅವ್ರು ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂತ ಸ್ಥಾನದಲ್ಲಿ ಕೂಡ ನೀವು ಸಮಾಧಿ ಮಾಡ್ಕೊಳ್ಳಬಾರದು ಅಂತ ಹೇಳ್ತಾರೆ ಇಲ್ಲಿ. निर्यापक के बिना तो समाधिस्थ शपक रूपी नाव पार ही नहीं हो सकती. ನಿರ್ಯಾಪಕಾಚಾರ್ಯ ಇಲ್ಲಾಗಿದ್ರಂತಂದ್ರೆ ಆ ಶಪಕ್ ರೂಪಿ ನಾವ ಇದೆಯಲ್ಲ, ದೋಣಿ ಇದೆಯಲ್ಲ, ಆ ಶಪಕ್ ರೂಪಿ ದೋಣಿ ಆ ನದಿ ಪಾರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. नहीं हो सकती. अतः समाधि का इच्छुक मुनि इन सब का विचार करता है. ಸಮಾಧಿ ಮಾಡ್ಕೊಳ್ಬೇಕನ್ನುವಂತ ಇಚ್ಛೆ ಇಟ್ಕೊಂಡಿರುವಂತ ಆ ಮುನಿಗಳು ಇವೆಲ್ಲಾ ಪ್ರಕಾರದ ವಿಚಾರಗಳನ್ನ ಅವ್ರು ಏನ್ ಮಾಡ್ಕೊಂಡಿರ್ತಾರ? ನೆನಪಲ್ಲಿ ಇಟ್ಕೊಂಡು ಅದೆಲ್ಲ ವ್ಯವಸ್ಥೆ ಆಗ್ಬೇಕಂತ ಅನ್ಕೊಂಡು ಆ ಪ್ರಕಾರದ ವ್ಯವಸ್ಥೆ ಪ್ರಕಾರ ಸಮಾಧಿ ಮಾಡ್ಕೊಳ್ತಿರ್ತಾರ. संलेखना का महत्व उसकी दुर्लभता आदि का जिसने भली प्रकार विचार कर में अवश्य ही शरीर का त्याग करूंगा ऐसा दृढ़ परिणाम कर लिया है. ऐसे निश्चित परिणाम वाले साधु के समाधि काल में तीव्र बाधा सताने पर भी जीवन की आशा नहीं रहती. संलेखनाद महत्व ಏನಿದೆ ಅಂತಂದ್ರೆ, ದುರ್ಲಭತಾ ಆದಿ ಕಾ ಜಿಸ್ನೆ ಭಲಿ ಪ್ರಕಾರ ವಿಚಾರ ಕರ್ಕೆ, ಅಂದ್ರೆ ನನ್ನಲ್ಲಿ ಮುಂದೆ 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 ಹೋದಂಗ ನನ್ನ ಶರೀರದಲ್ಲಿ ಇಂದ್ರಿಯಗಳ ಕ್ಷೀಣ ಆಗ್ತಾವ, ಇಂದ್ರಿಯಗಳ ಶಕ್ತಿ ನಾನು ಕಳ್ಕೊಂಡ್ಬಿಡ್ತೀನಿ, ಆವಾಗ ನನಗೆ ಒಳ್ಳೆ ರೀತಿಯಿಂದ ಸಮಾಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅವಶ್ಯ ಹಿ ಶರೀರಕ ತ್ಯಾಗ ಕರೋಂಗ, ನಾನು ಈ ಶರೀರ ತ್ಯಾಗ ಮಾಡಬೇಕಾದ್ರೆ ನನ್ನ ಹತ್ರ ಏನಿರ್ಬೇಕು? ಮೊದಲು ಶಕ್ತಿ ಇರಬೇಕು. ಆ ಶಕ್ತಿ ಇರಬೇಕಾದ್ರೆ ದೃಢ ಪರಿಣಾಮ ಕರ್ಕೆ, ಆ ದೃಢ ಪರಿಣಾಮವನ್ನು ಮಾಡ್ಕೊಂಡವ್ರು ಏನ್ ಮಾಡ್ತಾರ ಅಂತಂದ್ರ, ನಿಶ್ಚಿತ ಪರಿಣಾಮ वाले साधु, निश्चित परिणाम वाले साधु के समाधि काल में, आ समाधि कालದಲ್ಲಿ ತೀವ್ರ ಬಾಧಾ ಸತಾನೆ पर भी, ತೀವ್ರ ವೇದನೆಗಳು ಬಾಧೆಗಳು ಬಂದರೂ ಸಹ ಅವ್ರ ಜೀವನ ಕಿ ಆಶಾ ನಹಿ ರಹತಿ, ಅವರಿಗೆ ಜೀವನದ ಆಸೆ, ಬದುಕಬೇಕನ್ನುವಂತ ಆಸೆ ಅವರಿಗೆ ಇರುವುದಿಲ್ಲ. अतः स्मृति परिणाम में जीविताशा का नाश करने वाला यह परिणाम नाम के गुण का वर्णन किया है. ಜೀವಿತಾಶಾ ಕಾ ನಾಶ, ಮೊದಲು ಏನ್ ಮಾಡ್ಬೇಕು? ಸಲ್ಲೇಖನ ತಗೊಳ್ಳೋ ದೊಡ್ಡದಾಗದಲ್ಲ, ನನಗೇನು ಬದುಕೋದ ಆಸೆನೇ ಇಲ್ಲ, ಆ ಆಸೆಯನ್ನು ನಾವೇನ್ ಮಾಡ್ಬೇಕು? ಮೊದಲು ತ್ಯಾಗ ಮಾಡಬೇಕು. ಆ ತ್ಯಾಗ ಮಾಡಿದ್ರೆ ನಿಮ್ ಸಮಾಧಿ ಒಳ್ಳೆ ರೀತಿಯಿಂದ ಆಗೋದಿದೆ. ಬದುಕುವಂತ ಆಸೆ ಇಟ್ಕೊಂಡವ್ರಿಗೆ ಸಮಾಧಿ ಆಗೋದೇ ಇಲ್ಲ. ಕೆಲವೊಬ್ಬರಿಗೆ ಸಾಯೋ ಸಮಯದಲ್ಲಿ ಇನ್ನೂ ಬದುಕಬೇಕಂತ ಆಸೆ ಇರ್ತೈತಿ, ಆದ್ರೆ ಮನೆಯಾಗಿನವ್ರು ಒತ್ತಡದಿಂದ ಸಮಾಧಿ ತಗೊಳ್ರೆ, ಸಲ್ಲೇಖನ ತಗೊಳ್ರೆ, ಕಾಡಿ 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 ಸಾಯಿಸ್ಬಿಡ್ತಾರ ಅದನ್ನ. ಮನೆಯಲ್ಲಿ ಇರುವಂತ ಅದು ಸಾಯುವಂತ ಪರಿಸ್ಥಿತಿಯಲ್ಲಿ ಇರುವಂತ ಜೀವಕ್ಕೆ ಸಲ್ಲೇಖನ ಅಂತ ಕಾಡಿನೇ ಸಾಯಿಸ್ಬಿಡ್ತಾರ ಅದನ್ನ ಮನೆಯಲ್ಲಿ. ಅವ್ರಿಗೆ ಇನ್ನೂ ಇದೇ ಆಸೆ ಇದೆ, ಬದುಕಬೇಕಂತ ಆಸೆ ಇದೆ. ಬದುಕಬೇಕಂತ ಆಸೆ ಇರೋರಿಗೆ ಸಲ್ಲೇಖನ ಮರಣ ಯಾವತ್ತೂ ಉಪಯುಕ್ತ ಇಲ್ಲ, ಸಮಾಧಿ ಮರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಬದುಕುವಂತ ಆಸೆ ಮುಗಿದಿರ್ಬೇಕು ಅವ್ರದ್ದು.
ನನ್ನ ಇನ್ನು ಏನಿದ್ರು ನನಗೆ ಸಮಾಧಿ ಮರಣ ತಗೊಳ್ಬೇಕು, ಸಲ್ಲೇಖನ ಮರಣ ತಗೊಳ್ಬೇಕು, ವ್ರತ ನಿಯಮ ಪೂರ್ವಕ ಮರಣ ಆಗಬೇಕು ಅನ್ನುವಂತ ಆ ಯಾವ ಜೀವ ಭಾವನೆಗಳನ್ನ ವ್ಯಕ್ತ ಮಾಡ್ತಾರ ಆ ಜೀವಕ್ಕೆ ಮಾತ್ರ ಸಮಾಧಿ ಮರಣ ಆಗತ್ತೆ. ಸಾಧುಗಳಿಗೆ ಸಮಾಧಿ ಮರಣ ಆಗತ್ತೆ. ಇನ್ನೂ ಬದುಕಬೇಕು, ಇನ್ನೂ ಬದುಕಬೇಕು, ಇನ್ನೂ ಬದುಕಬೇಕಂತ ಅನ್ನುವಂತ ಸಾಧುಗಳಿರ್ಲಿ ಅಥವಾ ಶ್ರಾವಕರಿರ್ಲಿ ಅವ್ರ ಸಮಾಧಿ ಉತ್ಕೃಷ್ಟ ರೀತಿಯಿಂದ ಆಗುವುದಿಲ್ಲ. ಅದೇ ನಿರ್ಯಾಪಕಾಚಾರ್ಯ ಕರ್ತವ್ಯನೇ ಅದು. ನಿರ್ಯಾಪಕಾಚಾರ್ಯರು ಇರ್ತಾರಲ್ಲ ಅವರು ಪ್ರತಿಯೊಂದು ವಿಧಿ ಅವ್ರ ಕಡೆಯಿಂದ ತ್ಯಾಗ ಮಾಡಿಸಬೇಕಾದ್ರೆ ಅವು ಆ ಕ್ಷಪಕನ ಕಡೆಯಿಂದ ಕೇಳ್ಕೊಂಡು ಆ ಕ್ಷಪಕನಿಗೆ ಕೇಳಿ ಆ ಕ್ಷಪಕನ ಅವನಿಗೆ ಆಸೆ ಇತ್ತಂದ್ರೆ ಆ ಕ್ಷಪಕರಿಗೆ ನನಗೆ ತ್ಯಾಗ ಮಾಡ್ಬೇಕಂತ ಭಾವನೆ ಇತ್ತಂದ್ರೆ ಅವ್ರಿಗೇನ್ ಮಾಡ್ತಾರ, ತ್ಯಾಗ ಮಾಡಿಸ್ತಾರ. ಒತ್ತಾಯ ಪೂರ್ವಕ ತ್ಯಾಗ ಮಾಡಿಸಿ ಸಮಾಧಿ ಆಗುವುದಿಲ್ಲ. ಮೊನ್ನೆ ಬಂದಿತ್ತು ನೋಡ್ರಿ, ಎಷ್ಟು ಪ್ರಕಾರದ ಅಡಿಗೆ ಮಾಡ್ಬೇಕು, ಎಲ್ಲಾ ಪ್ರಕಾರದ ಅಡಿಗೆ ಮಾಡಿ ಮುಂದೆ ಇಟ್ಟಿರ್ತಾರ. ನಿಂಗೆ ಏನ್ ತಿನ್ಬೇಕು ಹೇಳ್ತಾರಾಗಿಂದ, ಮಹಾರಾಜರು ನನಗೆ ಇದು ತಿನ್ಬೇಕು. ಅವಾಗ ಮಹಾರಾಜರು ತಿಳಿಸಿ ಹೇಳ್ತಾರೆ, ನೋಡ ಇದನ್ನ ಅನಾದಿ ಕಾಲದಿಂದ ನೀನು ತಿನ್ಕೊಂತ ಬಂದಿದೀಯಾ, ಇದ್ರಾಗಿನ ಹುಳ ಆಗಿದೆಯಾ, ಇದನ್ನ ಎಷ್ಟೋ ಸರ್ತಿ ತಿಂದಿದೀಯಾ, ಎಷ್ಟೋ ಸರ್ತಿ ಇದನ್ನ ಉಗುದಿದೀಯಾ, ಎಷ್ಟೋ ಸರ್ತಿ ಇದನ್ನ ಎಲ್ಲಾ ಪ್ರಕಾರದಲ್ಲಿ ತ್ಯಾಗ ಮಾಡುವಂತ ಭಾವನೆ ಪ್ರಕಟ ಮಾಡ್ಬೇಕು ಅವ್ರಿಗೆ. ಕೈ ಮುಂದೆ ಹಿಂಗ ತಟ್ಟೆ ಹಿಡ್ದಿರ್ತಾರ, ಇನ್ ತೊಟ್ಟೆದಾಗಿಂದ ಆ ಪದಾರ್ಥ ಕೈಯಲ್ಲಿ ಹಿಡ್ದಿರ್ತಾರ, ಒಂದು ತುತ್ತಿನೇನು ಕೈಯಲ್ಲಿ ಹಾಕುವಂತ ಸ್ಥಿತಿಲಿ ಇರುತ್ತೆ. ಇವ್ರು ಆಹಾರಕ್ಕೆ ಮುದ್ರೆ ಮಾಡಿದಾರೆ, ಇಲ್ಲಿಗೆ ಉಪದೇಶ ನಡೆದಿರ್ತೈತಿ. ಇಲ್ಲಿ ಇವ್ರು ಆಹಾರ ತಗೊಳ್ಬೇಕಂತ ಕೈ ಮಾಡಿದಾರೆ, ಮುಂದೆ ಇಲ್ಲಿ ಉಪದೇಶ ನಡೆದಿರುತ್ತೆ. ಇಲ್ಲಿ ಉಪದೇಶ ಹೇಳ್ತಿರ್ತಾರ, ನೋಡು ಅನಾದಿ ಕಾಲದಿಂದ ತಿಂತಾ ಇದೀನಿ, ನೀನು ಇನ್ನೂ ತಿನ್ಬೇಕಂತ ಆಸೆ ಆಗ್ತಾ ಇದೀಯಾ, ತಿಂದೇನು ಚಿನ್ನ ಆಗೋದಿದೆಯಾ, ಒಳಗಡೆ ಮಣ್ಣಾಗೋದಿದೆ, ಮಣ್ಣಾಗುವಂತ ಆ ವಸ್ತುವಿನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ಯಾ, ಇನ್ನಾದ್ರೆ ಬಿಡು ಅಂತ ತಿಳಿಸಿ ಪ್ರಮಾದ ಉಪದೇಶ ಕೊಟ್ಟು ಆ ಮುನಿಗಳು ಕ್ಷಪಕ ರಾಜರು ಆಟೋಮೆಟಿಕ್ ಮತ್ತೆ ಕೈ ಮುಚ್ಕೊಳ್ತಾರ, ನನಗೆ ಇದು ಬೇಡ, ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳ್ತಾರ. ಹಾಗಾದ್ರೆ ಆಜೀವನ ತ್ಯಾಗ ಮಾಡ್ತೀಯಾ, ಆಯ್ತು ಅಂತ ಅವ್ರು ಒಪ್ಕೊಳ್ತಾರ, ಹ್ಞೂ ಅಂತ ಅಂತಾರ. ಆಜೀವನ ತ್ಯಾಗ ಆಯ್ತದು. ಹಿಂಗೆ ಎಲ್ಲಾ ಪ್ರಕಾರದ ಅಡಿಗೆ ಮಾಡಿಟ್ಟಿರ್ತಾರ, ಮುಂದೆ ಎಲ್ಲಾ ಪ್ರಕಾರದ ಅಡಿಗೆ ತೋರಿಸ್ತಾರ, ಎಲ್ಲಾ ಪ್ರಕಾರ ತಿನ್ಲಿಕ್ಕೆ ಕೊಡ್ತಿರ್ತಾರ. ಅದ್ರ ತಿನ್ನುವಾಗ ಕೈ ಮುಂದೆ ಮಾಡಿದಾಗ ಉಪದೇಶ ಸಹ ಹೇಳ್ತಿರ್ತಾರಲ್ಲಿ. ಇದು ಸಲ್ಲೇಖನ, ಇದು ಸಲ್ಲೇಖನ ವಿಧಿ ಅಂತ ಹೇಳಿದಾರ. ತಿನ್ಲಿಕ್ಕೆ ಹಾಕಿ ರಾತ್ರಿ ಹಗಲಿ ತಿನ್ಲಿಕ್ಕೆ ಹಾಕಿ ಸಲ್ಲೇಖನ ಕೊಡಂತ ಹೇಳದ. ಅಮ್ಮ ನಾನು ಬಹಳ ದೂರಿಂದ ಬಂದಿದ್ದೀನಿ, ನಿನಗೆ ಬೇಕಾಗಿರುವಂತ ಪ್ರೀತಿಯಾಗಿರುವಂತ ಒಂದು ವಸ್ತು ತಗೊಂಡು ಬಂದೀನಿ. ಏನು ಅಜ್ಜಿ ಏನು ಇಷ್ಟ ಆಯ್ತು ನಿಮ್ಗ, ಏನ್ ಇಷ್ಟ ಆಯ್ತು ತಿನ್ನೋದ್ರಾಗ? ಜಿಲೇಬಿ, ಬಿಸ್ಕಿಟ್, ಬ್ರೆಡ್, ಕೇಕ್ ಇವೆಲ್ಲ ತಗೊಂಡ್ಬರ್ತಾರಲ್ಲ, ಬೇಕರಿ ಐಟಮ್ಗಳು, ಇವೆಲ್ಲ ಬಿಸ್ಕಿಟ್ ಎಲ್ಲ ತಗೊಂಡ್ ಬರ್ತಾರ. ಪಾರ್ಲೇಜಿ ಬಿಸ್ಕಿಟ್ ಪುಡಿ ತಗೊಂಡ್ ಬರ್ತಾರ. ಅಲ್ಲೆಲ್ಲ ತಿನ್ಲಿಕ್ಕೆ ತಗೊಂಬಂದಿನ ಚಾ ಮತ್ತು ಬಿಸ್ಕಿಟ್ ತಿನ್ನನ, ಇವೆಲ್ಲ ಇಲ್ಲದೆಲ್ಲ ಮಾಡ್ತಿರ್ತಾವ ಮನೇಲಿ ಕುತ್ಕೊಂಡು ಹೆಂಗಸರು. ಅದಕ್ಕೆ ನೋಡಿ, ಮರಣ ಸಮಯದಲ್ಲಿ ಸಾಧು ಸಂತರ ಸಹವಾಸದಲ್ಲಿ ಹೋಗಬೇಕು, ಸಾಧು ಸಂತರ ಸಂಗತಿಯಲ್ಲಿ ಹೋಗಬೇಕು. ನಿಮ್ಮ ಮರಣ ಒಳ್ಳೆ ರೀತಿಯಿಂದ ಮಾಡ್ಕೊಳ್ಬೇಕಾದ್ರೆ ಮನೆಯಲ್ಲಿ ನಿಮ್ಮ ಮರಣ ಒಳ್ಳೇದಾಗಲ್ಲ, ಈ ಮೋಹದಿಂದ ಹೊರಗಡೆ ಹೋಗಿ ಮರಣ ಮಾಡ್ಕೊಳ್ಬೇಕಂತ ಹೇಳ್ತಿರ್ತಾರ. ಮೋಹದಿಂದ ಹೊರಗಡೆ ಹೋಗಿ ಮರಣ ಮಾಡ್ಕೊಳ್ಬೇಕಂತ ಹೇಳ್ತಾರ. ಹೌದಿಲ್ರಿ? ಖರೇತಿಲ್ಲ? ಖರೇತಿ ಸುಳ್ಳಿತ್ಯ? ಖರೇನೈತಿ ಅದ. ಅವ್ರೊಬ್ರು ನಮ್ಮ ಕಡೆಯವ್ರು ಇದಾರ. ಎಷ್ಟು ಜನ ಬೆಂಗಳೂರದಾಗ ಇಟ್ಕೊಂಡಿರು ನಮ್ಮ ಕಡೆಯವ್ರು ನೀವೆಲ್ಲ. ಎಲ್ಲಾ ಭಗವಂತರ ಭಕ್ತರ ಅವ್ರ. ಯಾರ ಕಡೆ ತಗೊಳ್ತಿರಂಗಾದ್ರೆ ಡಾಕ್ಟರ್ ಕಡೆ ತಗೊಂಡ್ಬಿಡ್ರಿ. ಅವ್ರ ಹತ್ರ ಹೋಗ್ಬಿಡೋದಲ್ಲಿ. ಅದಕ್ಕೆ ಕೈಕಾಲ್ದಾಗ ಇನ್ನೂ ಶಕ್ತಿ ಇದ್ದಾಗ ಹೋಗ್ಬಿಡೋದು ನೀವು. ಹಾಸಿಗೆ ಹಿಡ್ದಾಗ ಹೋಗಂಗಿಲ್ಲ. ಮುನಿಗಳ ಸಿಗಿದ್ರೆ ಡಾಕ್ಟರ್ ಕಡೆ ತಗೊಂಡ್ಬಿಡೋದು, ಆಯ್ತಾ? ಹಂಗೆ ಆಗತ್ತೆ ಅದು. ಹೌದಿಲ್ಲ? ಆಗಲ್ಲ, ಡಾಕ್ಟರ್ಗಳು ಕೊಡೋಂಗಿಲ್ಲ. ಡಾಕ್ಟರ್ಗಳು ಇಂಜೆಕ್ಷನ್ ಸಲೈನ್ಗಳೆಲ್ಲ ಹಾಕಿಬಿಟ್ಟಿರ್ತಾರೆ ನೋಡ್ರಿ ನಿಮ್ಗೆ. ಕೈಕಾಲಿಗೆಲ್ಲ ಈ ಕಡೆ ಒಂದು 4 ಇಂಜೆಕ್ಷನ್ ಸುರ್ತಿರೋದು, ಈ ಕಡೆ 4 ಇಂಜೆಕ್ಷನ್ ಹಾಕಿರ್ತಾರ, ಮುಗನ್ಯಾಗ ಒಂದು 4 ಪೈಪ್ಗಳು ಹಾಕಿರ್ತಾರ, ಆಕ್ಸಿಜನ್ ಕೊಟ್ಟಿರ್ತಾರ, ಮೂಗು ಒಂದು ಏನೋ ಹಾಕಿರ್ತಾರ. ಇಲ್ಲಿ ಅದೇನು ಮಾಸ್ಕ್ ಹಾಕಿ ಬಿಟ್ಟಿರ್ತಾರ, ಕೈಕಾಲು ಕಟ್ಟಿ ಬಿಟ್ಟಿರ್ತಾರ. ನೋಡ್ರಿ, ಹವಾ ಹಂಗ ಸವಿಯೋದು ಬಹಳ ಚೆನ್ನಾಗಿರ್ತೈತಿ ಅದ. ಅದಕ್ಕೆ ಇನ್ನೂ ಶಕ್ತಿ ಇದ್ದಾಗಲೇ ಮನೆ ಬಿಟ್ಟು ಹೊರಗಡೆ ಹೋಗಬೇಕು, ಸಾಧು ಸಂತರ ಸಾನ್ನಿಧ್ಯದಲ್ಲಿ ಹೋಗಬೇಕು, ಸಮಾಧಿ ಮರಣ ಇಚ್ಛುಕ ಇರುವಂತ ವ್ಯಕ್ತಿ ಅಂತ ಹೇಳ್ತಾರೆ ಅಲ್ಲಿ. ಬರ್ತಾ ಇಲ್ಲ ನೀವು? ನಾನು ದಿನ ಹೇಳ್ತೀನಿ ಮನೆ ಬಿಟ್ಟು ಹೋಗ್ರಿ ಅಂತ.
ಮನೆ ಬಿಟ್ಟು ಬರ್ರಿ ಅಂತ ದಿನ ಹೇಳ್ತೀನಿ, ಆದ್ರೂ ಬರ್ತಾ ಇಲ್ಲ ಇವ. ನೀವೆಷ್ಟು ಮಂಡಿರೋದ್ರ ಹತ್ತಷ್ಟು ನಾನು ಮಂಡಿದ್ದೀನಿ. ನಾನು ದಿನ ಕರೆಯವ ನಿಮ್ಮನ್ನ ಕರೆಯೋದು ನಾನು ದಿನ ಕೆಲಸ ಇದೆ ನೋಡಿ. ದಿನ ಮೊಂಡಂದ್ರೆ ಮೊಂಡು ನಾನು. ಏನ್ ಮಾಡೋದು ಕೊನೆಗೆ? ಮಹಾರಾಜರನ್ನು ಓಡಿಸ್ಬಿಡೋದಿಲ್ಲ ಬೆಂಗಳೂರಿಂದ ಚಾತುರ್ಮಾಸ ಆದ ಕೂಡಲೇ. ಈ ಪ್ರಕಾರ 7ನೇ ಅಧಿಕಾರ ಪರಿಣಾಮದ ಅಧಿಕಾರ ಏನಾಯ್ತು? ಸಮಾಪ್ತವಾಯಿತು. 8ನೇ ಅಧಿಕಾರ ಯಾವುದು? ಉಪಾಧಿ ಅಲ್ಲ, ಉಪಧಿ. ಉಪಧಿ ತ್ಯಾಗ ನಾಮದ 8ನೇ ಅಧಿಕಾರ ಇಲ್ಲಿಗೆ ಇವತ್ತು ಪ್ರಾರಂಭ ಆಗುತ್ತದೆ. शुद्ध लेशा वाला महामना साधु मुक्ति को मार्गना करता हुआ, मुक्ति की मार्गना करता हुआ संयम के साधक पिंची आदि को छोड़कर शेष उपधि परिग्रह का त्याग करते हैं. ಇಲ್ಲೇನ್ ಹೇಳಿದ್ರು? ಉಪಧಿ ಅಂದ್ರೆ ಉಪಾಧಿ ಕೂಡ ಅನ್ಕೊಳ್ಬಹುದು, ಉಪಾಧಿ ಅನ್ಬಹುದು, ಪದಗಳು ಅನ್ಬಹುದು ಅಂತ ತಿಳ್ಕೊಳ್ಬೇಕು ಇಲ್ಲಿ. ಶುದ್ಧ ಲೇಶಾವಲ ಮಹಾಮನ ಸಾಧು. ಶುದ್ಧ ಲೇಶ ಅಂದ್ರೆ ಯಾವ್ಯಾವುದು? ಪೀತ, ಪದ್ಮ ಮತ್ತು ಶುಕ್ಲ, ಈ 3 ಲೇಶವನ್ನು ಧಾರಣೆ ಮಾಡಿಕೊಂಡಿರುವಂತಹ ಮಹಾಮನ ಸಾಧುಗಳು ಮುಕ್ತಿಕಿ ಮಾರ್ಗ, ಆ ಮುಕ್ತಿಯ ಮಾರ್ಗದಲ್ಲಿ ಮುಂದೆ ಬೆಳಿಬೇಕನ್ನುವಂತ ಭಾವನೆಯಿಂದ ಸಂಯಮಕ್ಕೆ ಸಾಧಕ, ಸಂಯಮದ ಸಾಧಕರು ಪಿಂಚಿ ಆದಿ ಇವೆಲ್ಲ ಬಿಟ್ಟು ಶೇಷ ಮಿಕ್ಕಿದೆಲ್ಲ ಉಪಧಿಗಳನ್ನ ಏನ್ ಮಾಡ್ತಾರ? ತ್ಯಾಗ ಮಾಡ್ತಾರ. ಅದು ಆಚಾರ್ಯ ಪದ ಇರಲಿ, ಉಪಾಧ್ಯಾಯ ಪದ ಇರಲಿ, ಆದಿ ಅನೇಕ ಪದವಿಗಳು ಕೊಟ್ಟಿರ್ತಿರಲಿ, ಉಪಧಿಗಳ ಕೊಟ್ಟಿರ್ತೀರ, ಉಪಾಧಿಗಳ ಕೊಟ್ಟಿರ್ತೀರ, ಅವೆಲ್ಲಾ ಉಪಾಧಿಗಳನ್ನೆಲ್ಲ ಏನ್ ಮಾಡ್ತಾರ? ತ್ಯಾಗ ಮಾಡ್ತಾರ. ಪಿಂಚಿ, ಕಮಂಡಲು, ಜಪಮಾಲೆ, ಶಾಸ್ತ್ರ ಅವ್ರಿಗೆ ಏನು ಅವಶ್ಯಕತೆ ಇದೆ ಕೊನೆ ಸಂದರ್ಭದಲ್ಲಿ ಅದರ ಮಾತ್ರ ಉಪಯೋಗ ಮಾಡಿಕೊಂಡು ಮಿಕ್ಕಿದೆಲ್ಲ ಏನ್ ಮಾಡ್ತಾರ? त्याग ಮಾಡ್ತಿರ್ತಾರ. मुक्ति का अन्वेष करने वाला शुद्ध लेशा युक्त महामना साधु अल्प परिकर्म वाली उपधि और अधिक परिकर्म वाली उपधि ऐसे सर्व ही उपधि परिग्रह का त्याग करता है. ಉಪಾಧಿಗಳು ಸಹ ಪರಿಗ್ರಹ ಅಂತ ಹೇಳ್ಯಾರ ನೋಡ್ರಿ ಇಲ್ಲಿ. ಇದರಲ್ಲಿ ಉಪಾಧಿಗಳು ಕೂಡ ಏನಿದಾವ? ಪರಿಗ್ರಹನೇ ಇದಾವ. ಇವೆಲ್ಲಾ ಪ್ರಕಾರದ ಪರಿಗ್ರಹಗಳನ್ನ ಏನ್ ಮಾಡ್ತಾರ ಅವಾಗ ಅವರು? त्याग ಮಾಡ್ತಾರೆ. ವಿಶೇಷ ಅರ್ಥದಲ್ಲಿ ಹೇಳ್ತಾರೆ ನೋಡ್ರಿ, ಉಪಧಿ ಪರಿಗ್ರಹ ಕೋ ಕಹತೆ ಹೇ. ಉಪಧಿ ಅಂದ್ರೆ ಪರಿಗ್ರಹಕ್ಕೆ ಉಪಧಿ ಅಂತ ಹೇಳ್ತಾರೆ ಇಲ್ಲಿ. जब साधु समाधि के सन्मुख होते हैं तब शास्त्र आदि योग्य वस्तु का भी त्याग कर देते. ನೋಡ್ರಿ, ಶಾಸ್ತ್ರ ಕೂಡ ತ್ಯಾಗ ಮಾಡಕ್ ಹೇಳಿ. ಏನ್ ಮಾಡಕ್ ಹೇಳ್ರಿ? ಶಾಸ್ತ್ರ ಆದಿ ಯೋಗ್ಯ ವಸ್ತು ಕಾ ಭಿ, ಯೋಗ್ಯವಾದ ವಸ್ತುಗಳು ಕೂಡ ಏನ್ ಮಾಡ್ತಾರ? ಶಾಸ್ತ್ರ ಇರ್ಲಿ, ಜಪಮಾಲೆ ಇರ್ಲಿ, ನಿಮಗೆ ಏನೇನು ಬಹಳ ಯೋಗ್ಯವಾದ ವಸ್ತುಗಳಿದಾವ ಅವೆಲ್ಲಾ ವಸ್ತುಗಳನ್ನು ತ್ಯಾಗ ಮಾಡ. ಶಿಷ್ಯರಿರ್ಲಿ, ಸಂಘ ಇರ್ಲಿ, ಇವೆಲ್ಲ ತ್ಯಾಗ ಮಾಡಕ್ ಹೇಳ್ತಾರೆ. ಶಿಷ್ಯರನ್ನು ತ್ಯಾಗ ಮಾಡಕ್ ಹೇಳಿದಾರ, ಸಂಘ ಕೂಡ ತ್ಯಾಗ ಮಾಡಕ್ ಹೇಳ್ಯಾರ. ಆಚಾರ್ಯ ಪದ, ಉಪಾಧ್ಯಾಯ ಪದ ಆದಿ ಅನೇಕ ಏನು ಉಪಧಿಗಳಿದಾವ ಇವೆಲ್ಲವನ್ನು ತ್ಯಾಗ ಮಾಡಕ್ ಹೇಳ್ಬಿಟ್ಟಾರಲ್ಲಿ. आदि योग्य वस्तु का भी त्याग कर देते हैं. अल्प परिकर्म का अर्थ यह है कि जिस वस्तु में शोधन, निरीक्षण आदि क्रिया थोड़ी करनी पड़ती है वह अल्प परिकर्म उपधि कहलाती है, और जिसमें उक्त क्रिया अधिक करनी पड़ती है वह अनल्प या अधिक परिक्रम उपधि कहलाती है. ಈ ಪ್ರಕಾರ ಇವೆಲ್ಲ ತ್ಯಾಗ ಮಾಡಕ್ಕೆ ಹೇಳಿದ್ರ ಸಮಾಧಿ के अवसर पर दोनों उपधि का त्याग करता है. ಈ ಸಮಾಧಿ ಸಂದರ್ಭದಲ್ಲಿ ಇವೆರಡೂ ಉಪಧಿಗಳನ್ನ ಏನ್ ಮಾಡಕ್ಕೆ ಹೇಳಿದಾರ? ತ್ಯಾಗ ಮಾಡಕ್ಕೆ ಹೇಳ್ಯಾರ. ಶೋಧನ ಮಾಡಬೇಕಂತ ಹೇಳ್ತಾರ ನೋಡ್ರಿ. ಏನೋ ಒಂದು ವಸ್ತು ಇದೆ, ಒಂದು ಏನೋ ಪದಾರ್ಥ ಇದೆ, ಅಲ್ಪ ಸಮಯದಲ್ಲಿ ಶೋಧನೆ ಮಾಡುವಂತ ಉಪಧಿ ಅದನ್ನು ತ್ಯಾಗ ಮಾಡಕ್ಕೆ ಹೇಳಿದ್ರ. ಆ ಶೋಧನೆ ಮಾಡಕ್ಕೆ ಬಹಳ ಸಮಯ ಬೇಕಾಗತ್ತೆ, ಅಂತ ಪರಿಕರ್ಮ ಕೂಡ ಏನ್ ಮಾಡ್ಬೇಕು? ತ್ಯಾಗ ಮಾಡಕ್ಕೆ ಹೇಳಿದ್ರ. ಸಮಾಧಿ ಸಂದರ್ಭದಲ್ಲಿ ಎರಡೂ ಪ್ರಕಾರದ ಪರಿಕರ್ಮಗಳನ್ನ ಏನ್ ಮಾಡಕ್ಕೆ ಹೇಳ್ಯಾರ? ತ್ಯಾಗ ಮಾಡಕ್ಕೆ ಹೇಳಿದಾರ. जो औत्सर्गिक पद का अन्वेषक है किंतु शय्या, संस्तर आदि के विषय में 5 प्रकार की शुद्धि और 5 प्रकार के विवेक को प्राप्त नहीं करते हैं, वे मोहित मुनि समाधि को प्राप्त नहीं कर सकते हैं. ಅಂತ ಮೋಹವನ್ನು ಇಟ್ಕೊಂಡಿರುವಂತಹ ಮುನಿಗಳು ಸಮಾಧಿ ಮರಣ ಸಾಧಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಯಾವುದು? ಸಂಸ್ತರ, ಶಯ್ಯ ಆದಿ ಆಸನ. ಸಂಸ್ಕಾರ ಅಂದ್ರೆ ಹಾಸ್ಕೊಳ್ಳೋದು, ಮಲ್ಕೊಳ್ಳೋದು, ಹುಲ್ಲು ಅವೆಲ್ಲ ಬರ್ತಾವಲ್ಲ, ಚಾಪೆ ಗೀಪೆ ಇವೆಲ್ಲ, ಮಂಚ, ದಿವಾನ, ಮನೆ, ಇದು ನನ್ನ ಮನೆನೇ, ನನ್ನ ಮನೆ ಮೇಲೆ ನಾನೇ ಮಲ್ಕೊಳ್ಬೇಕ, ಇದು ನನ್ನ ಮಂಚ, ನನ್ನ ಮಂಚದ ಮೇಲೆ ನಾನೇ ಮಲ್ಕೊಳ್ಬೇಕ, ಈ ಪೀಠ ನಂದು, ಈ ಪೀಠದ ಮೇಲೆ ನಾನೇ ಕೂತ್ಕೊಳ್ಬೇಕ ಅನ್ನುವಂತ ಮೋಹ ಏನಿದಾವಲ್ಲ, ಆ ಮೋಹ ಸಹಿತ ಇರುವಂತ ಸಾಧುಗಳಿಗೆ ಏನಾಗಲ್ಲ ನಲಿನಮ್ಮ. ಓ ನಲಿನಮ್ಮ, ಏನಾಗಲ್ಲ?
ಸಮಾಧಿ ಮರಣ ಆಗುವುದಿಲ್ಲ. ಕಾಲು ನೋಯ್ತಾ ಇದೆ, ಪರದಾಡ್ತಾ ಇದಾರೆ ಪಾಪ ಯಾವಾಗಿಂದ. ಅದೇನಾದ್ರೂ ತಗೊಳ್ರ, ಸ್ಟೂಲ್ಗಿಲ್ ಏನಾದ್ರು ತಗೊಳ್ರಿ, ಸ್ಟೂಲ್ ಮೇಲೆ ಕೂತ್ಕೊಳ್ರಪ್ಪ. ಆಗ್ತಿಲ್ಲ ಅಂದ್ರೆ ಏನು ಮಾಡೋದು? ಜಮಖಾನ ಮೇಲೆ ಕೂತ್ ಅದಕ್ಕೆ ನೋಡ್ರಿ, ನೀವು ಗ್ರಾನೈಟ್ ಹಾಕ್ಸ್ಬಾರ್ದಾಗಿತ್ತು. ಇಲ್ಲಿ ಈ ಗ್ರಾನೈಟ್ ಕಡಿಮೆ ರೊಕ್ಕ ಸಿಕ್ಕಿದವಂತ ಇದ್ರು, ಗ್ರಾನೈಟ್ ಹಾಕ್ಸ್ಬಿಟ್ಟಿರಿ. ಭಾಳ ಅದು ನಮ್ಗಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ನೋವು. ಮತ್ತೆ ಹಿಂಗಾಗಬೇಕು ನಿಮಗೆ, ಹಿಂಗಾಗಬೇಕು. ಗ್ರಾನೈಟ್ ಕುಣಿಸ್ಬಿಟ್ರಿ ನೀವು. ಈ ಪ್ರಕಾರ ಇಲ್ಲ. ಅರ್ಥ ಆಯ್ತಿದು? ಅರ್ಥ ಐತೇನ್ರಿ ಲಕ್ಷ್ಮಿ ಅಕ್ಕ? ಅರ್ಥ ಐತ್ರಿ? ಏನು ಅರ್ಥ ಐತ್ರಿ ಹೇಳ್ರಿ, ಏನು ಅರ್ಥ ಐತಿ ಹೇಳ್ರಿ. ಈಗ ಅಂದ್ರೆ ಅನೇಕ ವಸ್ತುಗಳಿದಾವ, ಮಂಚ ಇರಲಿ, ಪೀಠ ಇರಲಿ, ಚಾಪೆ ಇರಲಿ, ಇವು ಆದಿ ಏನು ವಸ್ತುಗಳು ಬರ್ತಾವ, ಇಂತಹ ವಸ್ತುಗಳ ಮೇಲೆ ಇರುವಂತಹ ಮೋಹಿತ ಸಾಧುಗಳಿಗೆ ಸಮಾಧಿ ಮರಣ ಆಗುವುದಿಲ್ಲ. जो साधु 5 प्रकार की शुद्धि और 5 प्रकार के विवेक प्राप्त कर लेते हैं, 5 ಪ್ರಕಾರದ ಶುದ್ಧಿಗಳು ಮತ್ತು 5 ಪ್ರಕಾರದ ವಿವೇಕವನ್ನು ಯಾರು ಪ್ರಾಪ್ತಿ ಮಾಡ್ಕೊಳ್ತಾರ, ಸರ್ವತ್ರ ನಿಶ್ಚಿತ ಚಿತ್ತ ವಾಲೆ ಸಮಾಧಿ ಕೋ ಪ್ರಾಪ್ತ करते हैं. ಅವ್ರದ್ದು ಏನಾಗುತ್ತೆ? ಸಮಾಧಿ ಮರಣ ಉತ್ಕೃಷ್ಟ ರೀತಿಯಿಂದ ಆಗುತ್ತದೆ. अपने व्रतादि में जो दोष लगे हो उन्हें गुरु को बताना आलोचना कहलाती है. ನಿಮ್ಮಲ್ಲಿ ಆಗಿರುವಂತಹ ದೋಷಗಳು ಏನೇನಾಗಿರ್ತಾವ, ಆ ದೋಷಗಳನ್ನ ಏನ್ ಮಾಡಬೇಕು? ಗುರುಗಳ ಎದುರುಗಡೆ ಹೇಳಬೇಕು. ಅದಕ್ಕೇನಂತಾರ? ಆಲೋಚನಾ ಅಂತ ಹೇಳ್ತಾರ. ಇನ್ನೊಬ್ಬರದ ಆಲೋಚನೆ ಮಾಡಬಾರ್ದು. ನಾವು ಮಾಡೋದಲ್ಲ ಇನ್ನೊಬ್ಬರದೇ. ಹೌದಲ್ರಿ? ನಾವು ಇನ್ನೊಬ್ಬರ ಆಲೋಚನೆ ಮಾಡ್ತೀವಿ, ನಮ್ಮ ಆಲೋಚನೆ ಯಾವತ್ತೂ ಮಾಡ್ಕೊಳ್ಳಲ್ಲ. ಅವ್ರು ಹಿಂಗ, ಇವ್ರ ಹಂಗ, ಅವ್ರು ಆದ್ ಮಾಡಿದ್ರ, ಅವ್ರು ಇದ್ರ ಮಾಡಿದ್ರ, ಇದನ್ನ ಇನ್ನೊಬ್ಬರದೇ ಹೇಳ್ಕೊತ್ಕೊಂತೀವಿ ನಾವು. ಹೌದಲ್ಲ ಅಜ್ಜಿ? ನಮ್ಮದು ಯಾವಾಗ ಮಾಡೋದು? ನಮ್ಮದು ಯಾವಾಗ ಮಾಡೋದ್ರಿ? ನೋಡ್ರಿ ಹೇಳ್ತಾರ, ಅಪ್ನೇ ವ್ರತಾದಿ ಮೇ ಜೋ ದೋಷ ಲಗೆ ಹೇ, ನಮ್ಮ ವ್ರತಗಳಲ್ಲಿ ಏನು ದೋಷಗಳಾಗಿದಾವ ಆ ದೋಷಗಳನ್ನ ಗುರುಗಳ ಎದುರುಗಡೆ ಹೇಳೋದಂತಂದ್ರೆ ಆಲೋಚನಾ ಅಂತ ಹೇಳಿದ್ರ. ಆಲೋಚನಾ ಕರ್ತೆ ಸಮಯ ನಮ್ಮಲ್ಲಿ ಆಗಿರುವಂತಹ ದೋಷಗಳನ್ನ ನಾವು ಗುರುಗಳು ಎದುರುಗಡೆ ಹೇಳ್ತಾ ಇರುವಾಗ ಛಲ ಅಸತ್ಯ ಭಾಷಣ ಆದಿ ನಹಿ ಹೋನಾ ಚಾಹಿಯೇ. ಅಲ್ಲಿ ಛಲ ಕಪಟ್ ಕೂಡ ಮಾಡಬಾರ್ದು, ಮಾಯಾಚಾರ ಕೂಡ ಮಾಡಬಾರ್ದು. ಜಾಸ್ತಿ ತಪ್ಪಾಗಿದೆ, ಬಹಳ ದೊಡ್ಡ ಪ್ರಾಯಶ್ಚಿತ್ತ ಸಿಗತ್ತೆ ಅಂತ ಸಣ್ಣ ಸಂಕ್ಷಿಪ್ತದಲ್ಲಿ ಹೇಳೋದು, ಈ ತರ ಎಲ್ಲ ಏನೋ ಮಾಡಬಾರ್ದು. ಆಗ್ತಾ ಇಲ್ಲ ಇಂಥವೆಲ್ಲ ಬಹಳ ದೊಡ್ಡ ತಪ್ಪಾಗಿರ್ತಾವ. ಅದ್ರ ಗುರುಗಳ ಹತ್ರ ಹೇಳಿದ್ರೆ ದೊಡ್ಡ ಪ್ರಾಯಶ್ಚಿತ್ತ ಕೊಡ್ತಾರಪ್ಪ, ಇನ್ನು ಪ್ರಾಯಶ್ಚಿತ್ತ ದೊಡ್ಡ ತಗೊಂಡ್ರೆ ಮತ್ತೆ ಕಷ್ಟ ಆಗತ್ತೆ ನಮಗೆ ಅಂತ ಸಂಕ್ಷಿಪ್ತದಲ್ಲಿ ಹೇಳೋದು. ಒಂದು 10-20 ಇರುವೆಗಳನ್ನ ಸಾಯಿಸಿರ್ತೀವಿ, ಒಂದೇ ಒಂದು ಇರುವೆ ಸಾಯಿಸಿದೀನಿ ಮಹಾರಾಜರ ಅಂತ ಹೇಳೋದಲ್ಲಿ. ಈ ಪ್ರಕಾರ ಅಂದ್ರೆ ಉದಾಹರಣೆದಲ್ಲಿ ಹೇಳ್ತಾ ಇರೋದು. ಈ ಪ್ರಕಾರ ಬಹು ದೋಷವನ್ನು ಅಲ್ಪ ಸಮಯದಲ್ಲಿ ಅಲ್ಪ ದೋಷ ಅಂತ ಹೇಳೋದು ಕೂಡ ಏನಿದೆ, ಇದು ಸಹ ಮಹಾದೋಷ. ಇದಕ್ಕೆ ಮಾಯಾಚಾರ, ಛಲ ಕಪಟ ಅಂತ ಹೇಳ್ತಾರ. ಅಸತ್ಯ ಸುಳ್ಳು ಸಹ ಹೇಳಬಾರ್ದು. ಆಲೋಚನೆ ಮಾಡ್ಕೊಳ್ತಾ ಇರುವಾಗ, ಆಲೋಚನೆ ಮಾಡ್ತಾ ಇರುವಾಗ ಸುಳ್ಳು ಸಹ ಮಾಡಬಾರ್ದು. ಆದಿ ಅನೇಕ ಪ್ರಕಾರದ ಇವೆಲ್ಲ ಇದಾವ. ಈ ಆಲೋಚನೆ ಮಾಡ್ತಾ ಇರುವಾಗ ಯಾವುದು ಪ್ರಕಾರದಿಂದದೆಲ್ಲ ಮಾಡಬಾರ್ದು. ಆಲೋಚನಾ ಶುದ್ಧಿ ಹೇ ಶಯ್ಯಾ ಸಂಸ್ಕಾರ ವಸತಿ ಆದಿ ಮೇ ಉದ್ಗಮ ಉತ್ಪಾದ ಆದಿ ದೋಷ ನಹಿ ಹೋನಾ. ಶಯ್ಯಾ ಇರಲಿ, ಸಂಸ್ಕಾರ ಇರಲಿ, ವಸತಿ ಸ್ಥಾನ ಇರಲಿ, ಆದಿ ಇಂಥದ್ರಲ್ಲಿ ಉದ್ಗಮ ಉತ್ಪಾದನ ಆದಿ ದೋಷಗಳು ಇರಬಾರ್ದು. ಅರ್ಥಾತ್ जो वसती और संसार उद्दिष्ट दोष निर्मुक्त हो, अपने लिए उद्देश्य करके नहीं बनाया हो. ನಿಮ್ಮಗೋಸ್ಕರನೇ ಮಾಡಿದೆ ನೋಡ್ರಿ ಮಹಾರಾಜರಿದ್ನ, ನಿಮ್ಮಗೋಸ್ಕರನೇ ಹೇಳ್ತಾರಲ್ಲ ಕೆಲವರು, ಮಹಾರಾಜರಿದ್ ನಿಮ್ಮಗೋಸ್ಕರನ ಮಾಡಿದೇವು ನೋಡ್ರಿ. ಅದೇನಾಯ್ತು? ಉದ್ದಿಷ್ಟ ಆಯ್ತು. ತಿನ್ನೋದು ಅನ್ನೋದು ಅಷ್ಟೇ ಅಲ್ಲ, ಕೂತ್ಕೊಳ್ಳೋದು ಮನೆ ಇರ್ಲಿ, ಕೂತ್ಕೊಳ್ಳೋದು ಮಂಚ ಇರ್ಲಿ, ಮಲ್ಕೊಳ್ಳೋ ಹಾಸ್ಕೊಳ್ಳೋ ಚಾಪೆ ಇರ್ಲಿ ಅಥವಾ ಪೀಠ ಇರ್ಲಿ, ಆದಿ ಮಹಾರಾಜರಿದ್ ನಿಮ್ಮಗೋಸ್ಕರನೇ ಮಾಡಿದೀವಿ ಅಂತ ಇರುವಂತ ಆ ವಸ್ತುಗಳದ್ದು ಕೂಡ ಅವಾಗ ಏನ್ ಮಾಡ್ಬೇಕು? ಇಟ್ಕೊಂಡು ಕೊಂಡ್ಬೇಕು. ಅದನ್ನ ತಗೊಂಡು ಹೋಗುವಾಗ ಹೌದಲ್ರಿ? ಖರೆ ಐತೆ ಅದ. ಈ ಪ್ರಕಾರ ಸಂಸ್ಕಾರ ಆದಿ ನಹಿ ಕಿಯೇ ಗಯೇ ಹೋ ವಹ ಶಯ್ಯಾ और ಸಂಸ್ಕಾರ ಶುದ್ಧಿ ಹೇ. ಅದು ಶಯ್ಯಾ ಮತ್ತು ಸಂಸ್ಕಾರ ಶುದ್ಧಿ ಇದೆ ಅಂತ ಹೇಳ್ತಾರೆ. पिंची कमंडल भी अपने लिए निर्मित नहीं होना, उपधि या उपकरण शुद्धि है. ಇದು ನಿಮ್ಮಗೋಸ್ಕರನೇ ಪಿಂಚಿ ಕಮಂಡಲ್ ತಂದಿದೀವಿ, ಇದು ಸಹ ಇರಬಾರದು. ಅದು ನಿಮ್ಮ ಸಲುವಾಗಿ ನಿಮ್ಮಗೋಸ್ಕರನೇ ತಗೊಂಡು ಬಂದಿದ್ದೇವೆ ಅಂತಿದ್ರು ಸಹ ಏನಾಯ್ತು? ಅದು ದೋಷ ಬಂತು. ಅದು ಶುದ್ಧವಾಗಿ ಉಪಕರಣ ಕೂಡ ಶುದ್ಧವಾಗಿ ಇರುವುದಿಲ್ಲ. ಇಸ್ಮೆ ಭಿ ಉಕ್ತ ಉದ್ದಿಷ್ಟ ಆದಿ ದೋಷ ನ ಹೋ. ಇದರಲ್ಲಿ ಯಾವುದೇ ಪ್ರಕಾರದ ಉದ್ದಿಷ್ಟ ದೋಷಗಳು ಇರಬಾರ್ದು. ಆಹಾರ ಪಾನಿ ಉದ್ದಿಷ್ಟ ಉತ್ಪಾದನ ಏಷನಾ ಆದಿ ದೋಷೋ ಸೆ ರಹಿತ ಹೋನಾ. ಆಹಾರ ಪಾನ ಶುದ್ಧ ಹೇ. ಆಹಾರ ಪಾನ ಕೂಡ ಏನಿರಬೇಕು?
ಶುದ್ಧವಾಗಿರ್ಬೇಕು. ಇದು ಮಹಾರಾಜರಿಗೋಸ್ಕರನ ಮಾಡಿದೀವಿ ನಾವು, ನಿಮಗೋಸ್ಕರ ಬೇರೆ ಕಡೆ ಮಾಡಿದ್ಯಾವ ಅನ್ನುವಂಥ ಇದು ಕೂಡ ಏನಿದೆ, ಇದು ದೋಷ ಇದೆ. ಉದ್ದಿಷ್ಟ ಆಹಾರದ ಪಾಪ ಇದೆ ಅಂತ ಹೇಳ್ತಾರೆ ಇಲ್ಲಿ. ಇದು ಮಹಾರಾಜರಿಗೋಸ್ಕರನ ಮಾಡಿದೇವು, ಅದು ಮಹಾರಾಜರಿಗೆ ತಿನ್ನಕ್ ಹಾಕಬೇಕಾ, ಇದು ಬೇರೆಯವ್ರು ಯಾರು ಮುಟ್ಟಂಗಿಲ್ಲ ಅಂತ ಹಿಂಗೆ ಬಂದ್ರು ಸಹ ಉದ್ದಿಷ್ಟ ಮಹಾನ್ ಪಾಪ ಇದೆ ಅಂತ ಹೇಳ್ತಾರ. ಅದು ನಿಮಗೂ ಪಾಪ ಇದೆ, ಅದು ನನಗೂ ಪಾಪ ಇದೆ. ಅರ್ಥ ಆಯ್ತಾ? ಉದ್ದಿಷ್ಟ ತ್ಯಾಗ ಎಷ್ಟನೇ ಪ್ರತಿಮೆ ಇದೆ ಹೇಳ್ರಿ? ಪ್ರತಿಮೆ ಕೇಳ್ತಾರದ್ ನಾನು. ಇದು ಯಾರಿಗೆ? ಶ್ರಾವಕರಿಗೆ. ನಾನೊಬ್ಬ ದಿಗಂಬರ ಮುನಿ, ನಾವೆಂಗ್ ಮಾಡ್ಬೇಕು ಹೇಳ್ರಿ? ಈಗ ಒಬ್ಬ ಶ್ರಾವಕನಿಗೆ ಉದ್ದಿಷ್ಟ ತ್ಯಾಗ ಮಾಡಕ್ ಹೇಳ್ಯಾರ, ಒಬ್ಬ ಐಲಕ್ ಶುಲ್ಲಕನಿಗೆ ಉದ್ದಿಷ್ಟ ತ್ಯಾಗ ಮಾಡಕ್ ಹೇಳ್ಯಾರ. ಐಲಕ್ ಶುಲ್ಲಕನಿಗೆ ಉದ್ದಿಷ್ಟ ತ್ಯಾಗ ಮಾಡಕ್ ಹೇಳಂತ ಹೇಳಿದಾಗ ದಿಗಂಬರ ಮುನಿ ಉದ್ದಿಷ್ಟ ಆಹಾರ ಹೆಂಗ್ ತಗೊಳಕಾಗತ್ತೆ ಹೇಳ್ರಿ? ಆಹಾರ ಪಾನ ಹೇಗ್ ತಗೊಳಕಾಗತ್ತೆ ಹೇಳ್ರಿ? ಆಗತ್ತಾ? ಆಗತ್ತೇನ್ರಿ? ದಿಗಂಬರ ಮುನಿಗಳು ಇದನ್ನೂ ಸಹ ಏನ್ ಮಾಡಿರ್ಬೇಕು? ತ್ಯಾಗ ಮಾಡಿರ್ಬೇಕು, ಉದ್ದಿಷ್ಟ ಆಹಾರ. ವೈಯಾವೃತ್ತ ಕರ್ನೆ ವಾಲೆ ವೈಯಾವೃತ್ತ ಪದ್ಧತಿ ಕೋ ಜಾನ್ತೆ ಹೋ ವಹ ವೈಯಾವೃತ್ತ ಕರ್ಣ ಶುದ್ಧಿ ಹೇ. ವೈಯಾವೃತ್ತಿ ಮಾಡ್ಲಿಕ್ಕೆ ಬರ್ತಿರ್ತಾರಲ್ಲ, ಆ ವೈಯಾವೃತ್ತಿ ಮಾಡುವಂತ ಆ ವ್ಯಕ್ತಿಗಳು ಅವ್ರಿಗೆ ವೈಯಾವೃತ್ತಿ ಹೇಗೆ ಮಾಡ್ಬೇಕು ಅನ್ನುವಂತ ಅವ್ರಿಗೆ ವಿವೇಕ ಬೇಕು, ಅವ್ರಿಗೆ ಜಾಣಕಾರ ಬೇಕು, ಅದ್ರ ಜ್ಞಾನ ಬೇಕು. ಅವ್ರ ಮಾತ್ರ ಅದು ವೈಯಾವೃತ್ತಿ ಮಾಡಬೇಕು. ಅವಾಗ ಏನಾಗುತ್ತೆ? ವೈಯಾವೃತ್ತ ಶುದ್ಧಿ ಅಂತ ಹೇಳ್ತಾರೆ ಅದಕ್ಕೆ. ಇದು ಆಗ್ಲಿಕ್ಕೆ ಸಾಧ್ಯತೆ. ಅಲ್ಲಿ ತನಕ ವೈಯಾವೃತ್ತಿ ಕೂಡ ದೋಷ ಇದೆ ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಯಾವುದೋ ಒಂದು ಅಂಗಡಿಯಿಂದ ಹೋಗಿ ಯಾವುದೋ ನವರತ್ನ ತೈಲ ತಂದು ಉಜ್ಜೋದು, ಚರ್ಮ ಹಾಕಿರೋ ಎಣ್ಣೆ ತಂದು ಉಜ್ಜೋದಿಲ್ಲ ಮುನಿಗಳಿಗೆ. ನವರತ್ನ ತೈಲ ಬಹಳ ದೋಷಪೂರ್ವಕ ಇದೆ. ಅದು ನವರತ್ನ ತೈಲದಲ್ಲಿ ಚರ್ಮದ ಅಂಶ ಇದೆ, ಅದರಲ್ಲಿ ಪ್ರಾಣಿಗಳ ಚರ್ಮದ ಅಂಶ ಇದೆ ಆ ನವರತ್ನ ತೈಲದಲ್ಲಿ. ಅಂತ ನವರತ್ನ ತೈಲ ತಂದು ಮಹಾರಾಜರಿಗೆ ಉಜ್ಜೋದು, ಶುದ್ಧವಾದ ಎಣ್ಣೆ ಸಹ ಇಲ್ಲ. ಯಾವ್ಯಾವುದೋ ಕ್ರೀಮ್ಗಳು ತರೋದು, ಯಾವ್ಯಾವುದೋ ಆಯಿಲ್ ತರೋದು, ಹಚ್ಚೋದು, ಇವು ಕೂಡ ಬಹಳ ದೋಷ ಇದಾವ. ಅದ್ರ ವಿವೇಕ ಇರ್ಬೇಕು ನಮಗಂತ ಹೇಳಿದಾರ. ವೈಯಾವೃತ್ತಿ ಮಾಡೋರು ಕೂಡ ಬಹಳ ವಿವೇಕ ಪೂರ್ವಕ ವೈಯಾವೃತ್ತಿ ಮಾಡ್ಬೇಕಂತ ಹೇಳಿದಾರೆ ಇಲ್ಲಿ. ಯಾವ್ಯಾವುದೋ ತಂದು ಹಚ್ಚಿದ್ರು ಕೂಡ ಅಲ್ಲಿ ಏನಿದೆ? ದೋಷ ಇದೆ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಸಮಜೆ ನೈ ಸಮಜೆ? ಸರಿದಿಲ್ಲದು ಕರೆ ಇದೆ ಅದು. ಇವರು ಎಲ್ಲ ಕರೆ ಸ್ಟಾರ್ಟ್ ಮಾಡಿಬಿಟ್ರಿ ಈಗ. ಕರೆ ಸ್ಟಾರ್ಟ್ ಮಾಡಿಬಿಟ್ಟಾರ ಈಗೆಲ್ಲರೂ. अर्थ शुद्धि बुद्धि वाले साधु को दर्शन शुद्धि, ज्ञान शुद्धि, चारित्र शुद्धि, विनय शुद्धि और आवश्यक शुद्धि, ऐसी 5 प्रकार की शुद्धि करनी चाहिए. ಲಕ್ಷ್ಮಕ್ಕ ಏನ್ ಹೇಳಿದ್ರು ನೋಡ್ರಿ, ಎಷ್ಟು ಶುದ್ಧಿಗಳಿದಾವ? 5 ಪ್ರಕಾರದ ಶುದ್ಧಿಗಳು. ಯಾವ್ಯಾವುದು? ದರ್ಶನ ಶುದ್ಧಿ, ಜ್ಞಾನ ಶುದ್ಧಿ, ಚಾರಿತ್ರ ಶುದ್ಧಿ, ವಿನಯ ಶುದ್ಧಿ ಮತ್ತು ಅವಶ್ಯಕ ಶುದ್ಧಿ. ಎಷ್ಟು ಶುದ್ಧಿಗಳು ಬಂದ್ವಿ ಇಲ್ಲಿ? 5 ಪ್ರಕಾರದ ಬಂದ್ವು. ಯಾವ್ಯಾವ್ದು ಹೇಳ್ರಿ ಜಯಂತಮ್ಮ? ಮತ್ತೆ ಯಾವ್ದ್ರಿ? ನೀವು ಬರ್ಕೊಂಡಿಲ್ಲ, ಅದಕ್ಕೆ ನಿಮಗೆ ಕೇಳಿದ್ ನಾನು ಪ್ರಶ್ನೆ ಅದನ್ನ. ದರ್ಶನ ಶುದ್ಧಿ, ಜ್ಞಾನ ಶುದ್ಧಿ, ಚಾರಿತ್ರ ಶುದ್ಧಿ, ವಿನಯ ಶುದ್ಧಿ ಮತ್ತು ಅವಶ್ಯಕ ಶುದ್ಧಿ. ಹೀಗೆ 5 ಪ್ರಕಾರದ ಶುದ್ಧಿಗಳಿದಾವ. ದರ್ಶನ ಶುದ್ಧಿಯಲ್ಲಿ ಯಾವ್ಯಾವ ಬರ್ತಾವ? ನಿಶಂಕಿತ ಆದಿ 8 ಗುಣಗಳು दर्शन शुद्धि ಅಂತ ಬಂತದು. निशंकित आदि 8 गुण युक्त होना ಅಥವಾ ಶಂಕಾದಿ दोषों का परिहार. ಶಂಕಾ ಆದಿ 8 ಪ್ರಕಾರದ ದೋಷಗಳಿದಾವ, ಮಲದೋಷದವ, ಅದರದ್ದು ಪರಿಹಾರ ಅಂತಂದ್ರೆ ದರ್ಶನ ಶುದ್ಧಿ. ಅರ್ಥ ಆಯ್ತಾ? ದರ್ಶನ ಶುದ್ಧಿ ಅಂತ ಹೇಳ್ತಾರೆ ಅದಕ್ಕೆ. ಯೋಗ್ಯ ಕಾಲ ಮೇ ಅಧ್ಯಯನ ಅನ್ನಿನವ ಆದಿ ಗುಣ ಜ್ಞಾನ ಶುದ್ಧಿ ಹೇ. ಯೋಗ್ಯ ಕಾಲದಲ್ಲಿ ಅಧ್ಯಯನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು. ಆಮೇಲೆ ಅನಿನ್ನವ ಗುರುಗಳ ಹೆಸರು ಮುಚ್ಚಿಡೋದು, ಶಾಸ್ತ್ರ ಹೆಸರು ಮುಚ್ಚಿಡೋದು, ಇವೆಲ್ಲ ಮಾಡಬಾರದು. ಅದಕ್ಕೆ ಅನಿನ್ನವ ಅಂತ ಹೇಳಿದ್ರೆ, ನಿನ್ನವ ಅಂದ್ರೆ ದೋಷ, ಅನಿನ್ನವ ಅಂದ್ರೆ ದೋಷದಿಂದ ರಹಿತ. ಇದಕ್ಕೆ ಜ್ಞಾನ ಶುದ್ಧಿ ಅಂತ ಹೇಳಿದ್ರು. अहिंसा आदि व्रतों की उनकी 25 भावना संयुक्त पालना चारित्र शुद्धि है. ಇಲ್ಲಿ ಹೇಳಿದ್ರು ಅಹಿಂಸಾ ಆದಿ ವ್ರತಗಳು, ಆಮೇಲೆ 25 ಪ್ರಕಾರದ ಭಾವನೆಗಳು ಸಹಿತ ಇರುವಂತ ಮುನಿಗಳಿಗೆ ಚಾರಿತ್ರ ಶುದ್ಧಿ ಆಗ್ತಾ ಇರುತ್ತದೆ. ಇದಕ್ಕೆ ಚಾರಿತ್ರ ಶುದ್ಧಿ ಅಂತ ಹೇಳಿದ್ರ. कीर्ति आदि इच्छा बिना गुरुजन आदि का विनय करना विनय शुद्धि है. ನನ್ನ ಹೆಸರು ಬರಬೇಕು, ನನ್ನ ಮಹಾರಾಜರು ಹೊಗಳಬೇಕು, ಮಹಾರಾಜರ ಸ್ಟೇಜ್ ಮೇಲೆ ನನ್ನ ಕರಿಬೇಕು, ನನ್ನ ಸನ್ಮಾನ ಮಾಡಬೇಕು ಅನ್ನುವಂತ ಭಾವನೆ ಇಟ್ಕೊಂಡು ಮಹಾರಾಜರ ಸೇವೆ ಮಾಡೋದು, ವಿನಯ ಮಾಡೋದು, ಇದಕ್ಕೆಲ್ಲ ಏನಂತಾರ? ಅಲ್ಲ, ಇದಕ್ಕೆ ವಿನಯ ಶುದ್ಧಿ ಅನ್ನಲ್ಲ. ನಿಮ್ ಭಕ್ತಿಯಿಂದ, ನಿಮ್ ಭಾವದಿಂದ ಗುರುಗಳ ಸೇವೆ ಮಾಡೋದು, ವಿನಯ ಮಾಡೋದು,
ನನ್ನ ಹೆಸರು ಬರಬೇಕು, ನನ್ನ ಕೀರ್ತಿ ಆಗಬೇಕು, ಮಹಾರಾಜರು ನನ್ನನ್ನು ಪದೇ ಪದೇ ನೆನೆಸ್ಕೊಳ್ಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಗುರುಗಳು ವಿನಯ ಮಾಡೋದು ಬಹಳ ಮಹಾನ ದೋಷ ಇದೆ. ಯಾವ ರೀತಿ ಇದೆ ಅಂತ ಹೇಳ, ಮುನಿ ಹತ್ಯೆ ಮಾಡಿರುವಂತ ಪಾಪ ಇದೆ ಅಂತ ಹೇಳ್ತಾರೆ ಇಲ್ಲಿ. ಯಾರಿಗೆ ಮೋಸ ಮಾಡ್ತಿದ್ರಿ ನೀವು? ಯಾರಿಗೆ ಮೋಸ ಮಾಡ್ತಿದ್ರಿ? ಮುನಿಗಳಿಗೆ ಮೋಸ ಮಾಡಿದ್ದು, ಮುನಿ ಹತ್ಯೆ ಮಾಡಿರುವಂತ ಪಾಪ ಇದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ. ಆಮೇಲೆ ಇದು ವಿನಯ ಶುದ್ಧಿ ಆಯ್ತು. ಈ ಪ್ರಕಾರ ಯಾವುದೋ ಭಾವನೆ ಇಟ್ಕೊಂಡು ಯಾವತ್ತೂ ಮಾಡ್ಲಿಕ್ಕೆ ಹೋಗಬಾರದು. ಅದಕ್ಕೆ ವಿನಯ ಶುದ್ಧಿ ಅಂತ ಹೇಳಿದ್ರು. ಛ ಅವಶ್ಯಕ ಕ್ರಿಯಾओं का ನಿರ್ದೋಷ ಪಾಲನ್ ಕರ್ನ ಅವಶ್ಯಕ ಶುದ್ಧಿ ಹೇ. 6 ಅವಶ್ಯಕ ಕ್ರಿಯೆಗಳು ಇರ್ತಾವ ಅವ್ರಿಗೂ ಸಹ, ಮುನಿಗಳಿಗೂ ಸಹ. ಸ್ತುತಿ, ಸಮತಾ, ಸ್ತುತಿ, ವಂದನಾ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಕಾಯೋಸರ್ಗ ಅಂತ ಇವ 6 ಪ್ರಕಾರದ ಅವಶ್ಯಕ ಕ್ರಿಯೆಗಳು ಕೂಡ ಅವರು ಯಥಾ ಯೋಗ್ಯ ನಿರ್ದೋಷ ಪಾಲನೆ ಮಾಡ್ತಿರ್ತಾರ. ಅದಕ್ಕೆ ಅವಶ್ಯಕ ಶುದ್ಧಿ ಅಂತ ಹೇಳಿದ್ರು. ಈ ಪ್ರಕಾರ 5 ಶುದ್ಧಿಗಳನ್ನ ಇಲ್ಲಿ ಹೇಳಿದ್ರು. ಅರ್ಥ ಆಯ್ತು? 5 ಶುದ್ಧಿಗಳು ಯಾರು ಹೇಳ್ತೀರಾ? 5 ಶುದ್ಧಿಗಳು ಹೇಳ್ರಿ ನಲ್ಲಿ ನಮ್ಮ. ಅಯ್ಯೋ ಹೇಳ್ರಿ ಹೆದರಿ ಬಿಟ್ಟು ಹೇಳ್ರಿ, ಬಿಂದಾಸ್. ಹಾ ಹೇಳ್ರಿ. ಹಾ ವಿನಯ ಶುದ್ಧಿ. ನೋಡ್ರಿ ಇಷ್ಟೆಲ್ಲ ಹುಷಾರಿದ್ದೀರಮ್ಮ, ಸುಮ್ಮನೆ ಹೆದರ್ತೀರಾ. ದರ್ಶನ ಶುದ್ಧಿ, ಜ್ಞಾನ ಶುದ್ಧಿ, ಚಾರಿತ್ರ ಶುದ್ಧಿ, ವಿನಯ ಶುದ್ಧಿ ಮತ್ತು ಅವಶ್ಯಕ ಶುದ್ಧಿ. ಹೀಗೆ 5 ಪ್ರಕಾರದ ಶುದ್ಧಿಗಳನ್ನ ಇಲ್ಲಿ ಹೇಳಿದರು. ಇನ್ನು ವಿವೇಕ 5 ಪ್ರಕಾರದಿದಾವೆ ನೋಡ್ರಿ. ಎಷ್ಟು ಪ್ರಕಾರದಿದಾವೆ ವಿವೇಕ? 5 ಪ್ರಕಾರದ ವಿವೇಕಗಳು ಬರ್ತಾವೆ. ಯಾವ್ಯಾವುದು? ಇಲ್ಲಿ 5 ಪ್ರಕಾರದ ವಿವೇಕವನ್ನು ಹೇಳ್ತಾರುವಾಗ ಅರ್ಥದಲ್ಲಿ ಹೇಳ್ತಾರ, ವಿವೇಕ 5 ಪ್ರಕಾರ ಕಾ ಹೇ. ವಿವೇಕ ಎಷ್ಟು ಪ್ರಕಾರದಿದಾವ? 5 ಪ್ರಕಾರದಿದಾವ. ಯಾವ್ಯಾವುದು? ಭಕ್ತಪಾನ ವಿವೇಕ, ಶರೀರ ವಿವೇಕ, ಕಷಾಯ ವಿವೇಕ, ಇಂದ್ರಿಯ ವಿವೇಕ ಮತ್ತು ಉಪಧಿ ವಿವೇಕ. ಹೀಗೆ 5 ಪ್ರಕಾರದ ವಿವೇಕಗಳಲ್ಲಿ ಬರ್ತಾವ. ಹೇಳ್ರಿ, ಯಾರು ಹೇಳ್ತೀರಾ? ಜಯಂತಮ್ಮ ಹೇಳ್ರಿ. ಭಕ್ತಪಾನ ವಿವೇಕ. ಭಕ್ತ ವಿವೇಕ ಅಲ್ಲ, ಭಕ್ತಪಾನ ವಿವೇಕ. ಪಾನ ಅಂತ ಬರ್ಕೊಡ್ರಿ ಅಲ್ಲಿ. ಅದು ಪಾನ್ ಇಲ್ಲದ್ರೆ ಮತ್ತೆ ಏನೋ ಆಗ್ಬಿಡುತ್ತೆ ಅಲ್ಲಿ. ಭಕ್ತಪಾನ ವಿವೇಕ. ಹಾ ನೆಕ್ಸ್ಟ್ ಶರೀರ ವಿವೇಕ. ಶರೀರ ವಿವೇಕ ಆದ ಕೂಡಲೇ ಕಷಾಯ ವಿವೇಕ, ಆಮೇಲೆ ಇಂದ್ರಿಯ ವಿವೇಕ, ಆಮೇಲೆ ಉಪಧಿ ವಿವೇಕ. ಹೀಗೆ 5 ಪ್ರಕಾರದ ವಿವೇಕಗಳನ್ನ ಹೇಳ್ತಾರೆ ಇಲ್ಲಿ. ಇಲ್ಲಿ ಪುನಃ यह विवेक द्रव्य विवेक और भाव विवेक ऐसा 2 प्रकार के है. ಇಲ್ಲಿ 2 ಪ್ರಕಾರದ ಮತ್ತೆ ಭೇದ ಮಾಡ್ತಾರೆ. ಇಲ್ಲಿ ದ್ರವ್ಯ ವಿವೇಕ ಮತ್ತು ಭಾವ ವಿವೇಕ ಅಂತ 2 ಪ್ರಕಾರದ ಭೇದ ಮಾಡ್ತಾರೆ. ಇಲ್ಲಿ ವಿವೇಕ ಸಾಧು ದ್ವಾರ ಕರ್ಣೆ ಯೋಗ್ಯ ಹೇ. ಈ ವಿವೇಕಗಳು ಯಾರು ಮಾಡಬೇಕು? ಸಾಧುಗಳು ಮಾಡಬೇಕು. ಶ್ರಾವಕರ ವಿಷಯ ಅಲ್ಲ ಇದು. ಇದು ಸಾಧುಗಳ ವಿಷಯ ನಡೆದಿದೆ. ಸಾಧುಗಳು ಈ ವಿವೇಕವನ್ನು ಪಾಲನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ भोजन पान को शास्त्रोक्त विधि से ग्रहण करना, अयोग्य भोजन पान को प्राण जाने पर भी ग्रहण नहीं करना भक्त पान विवेक है. भक्त पान विवेक अंद्रेना? ಭೋಜನ ಪಾನವನ್ನು, ಭೋಜನ ಇರಲಿ, ಆಹಾರ ಇರಲಿ ಅಥವಾ ನೀರಿರಲಿ, ಅದು ಶಾಸ್ತ್ರೋಕ್ತ ವಿಧಿ ಪೂರ್ವಕ, ಶಾಸ್ತ್ರದಲ್ಲಿ ಹೇಳಿರುವಂತ ಆ ವಿಧಿ ಪೂರ್ವಕ ಏನು ಮಾಡಬೇಕು? ಆಹಾರವನ್ನು ಮತ್ತು ನೀರನ್ನು ಗ್ರಹಣೆ ಮಾಡಬೇಕು. ಅಯೋಗ್ಯ ಭೋಜನ ಪಾನಕ್ಕೂ, ಯೋಗ್ಯವಾದಿಲ್ಲ ಅದು, ಅಯೋಗ್ಯವಾದ ಭೋಜನ ಪಾನ ಇದೆ, ಅದನ್ನ ಸೇವನೆ ಮಾಡಬಾರ್ದು, ಅದು ಅಭಕ್ಷ್ಯ ಇದೆ ಅಂತ ಅಯೋಗ್ಯ ಭೋಜನ ಪಾನವನ್ನು ಪ್ರಾಣ ಜಾನೆ ಪರ್ ಭಿ, ಪ್ರಾಣ ಹೊರಟು ಹೋದ್ರೂ ಸಹ ಆ ಆಹಾರವನ್ನು ಗ್ರಹಣೆ ಮಾಡಬಾರ್ದು. ಗ್ರಹಣ ನಹಿ ಕರ್ನ, ಅದನ್ನ ಗ್ರಹಣೆ ಮಾಡಬಾರ್ದು. ಅದಕ್ಕೆ ಏನಂತ ಹೇಳ್ತಾರ? ಭಕ್ತಪಾನ ವಿವೇಕ ಅಂತ ಹೇಳ್ತಾರೆ ಇಲ್ಲಿ. ಇದು ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? ಇದು ಅರ್ಥ ಆಯ್ತು. ಯಹ ತೋ ದ್ರವ್ಯ ರೂಪ ಭಕ್ತಪಾನ ವಿವೇಕ ಹೇ. ಇದಕ್ಕೆ ಯಾವ ರೂಪ ಅಂತ ಹೇಳಿದ್ರು? ದ್ರವ್ಯ ರೂಪ ವಿವೇಕ ಅಂತ ಹೇಳಿದ್ರಿ ಇಲ್ಲಿ. ದ್ರವ್ಯ ರೂಪ ಭಕ್ತಪಾನ ವಿವೇಕ ಅಂತ ಹೇಳಿದ್ರಿ ಇಲ್ಲಿ. अयोग्य भोजन पान का मन में विचार नहीं करना. ಅಯೋಗ್ಯ ಭೋಜನ ಇರಲಿ ಅಥವಾ ಅಯೋಗ್ಯ ಪಾನ ಇರಲಿ, ಅದರ ಮನಸ್ಸಿನಲ್ಲಿ ಸಹ ವಿಚಾರ ಮಾಡಬಾರದು. ತಿನ್ನೋದಂತೂ ನಂತರದ ವಿಷಯ ಆಯ್ತಿದು. ಮನಸ್ಸಿನಲ್ಲಿ ಕೂಡ ಭಾವನೆ ಆ ರೀತಿ ಮಾಡಬಾರದು. ಏನ್ರಿ ಮಾಡ್ಬೇಕಾ? ಮಾಡಬಾರ್ದು? ಮಾಡಬಾರ್ದು, ಮಾಡಬಾರ್ದು. ಮನಸ್ಸಿನಲ್ಲಿ ಸಹ ವಿಚಾರ ಮಾಡಬಾರ್ದು. ಅದಕ್ಕೆ ಭಾವ ವಿವೇಕ ಅಂತ ಹೇಳಿದ್ರು. ಭಾವ ವಿವೇಕ ಅಂತ ಹೇಳಿದ್ರು. ಅದು ಯಾವ ರೀತಿ ಹೇಳ್ತಾರೆ ನೋಡ್ರಿ ಇಲ್ಲಿ.
अयोग्य भोजन पान का मन में विचार नहीं करना भाव रूप भक्त पान विवेक है. ಭಾವ ರೂಪ ಭಕ್ತ ಪಾನ ವಿವೇಕ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಭಕ್ತ ಅಂದ್ರೆ ಈ ಭಕ್ತರಲ್ಲ, ಭಕ್ತ ಅಂದ್ರೆ ಭೋಜನಿಗೆ ಭಕ್ತ ಅಂತ ಹೇಳ್ತಾರಲ್ಲಿ. ಈ ಪ್ರಕಾರ शरीर की खोटी चेष्टा जैसे आंखें मटकाना, चुटकी बजाना, होठ डसाना आदि नहीं करना द्रव्य रूप शरीर विवेक है. ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಇನ್ನು ಶರೀರ ಬಂತು, ಎರಡನೇದು ಯಾವುದು ಶರೀರ ಅಂತ ಬಂತಿಲ್ಲಿ. ಶರೀರದ ಬಂದಾಗ ಏನ್ ಹೇಳ್ತಾರ ಅಂತಂದ್ರ ಶರೀರಕ್ಕೆ ಖೋಟಿ ಚೇಷ್ಟ ಜೈಸೆ, ಶರೀರದಿಂದ ಸುಮ್ನೆ ಚೇಷ್ಟೆ ಮಾಡ್ತಿರ್ತಾವ ಕೆಲವೊಂದು, ಬೆರಳು ಮುರಿಯೋದು, ಹಿಂಗ್ ಚಿಟಿಕೆ ಬಡಿಯೋದು, ಚಪ್ಪಾಳೆ ಬಡಿಯೋದು ಇವೆಲ್ಲ ಮಾಡ್ತಿರ್ತಾರಲ್ಲ. ಈ ರೀತಿ ಯಾವುದೇ ಇಂಥ ಅವಿವೇಕ ಆಗುವಂತ ಕೆಲಸಗಳನ್ನ ಮಾಡಬಾರ್ದು. ಇವು ಕಣ್ಣಿದಾವ, ಕಣ್ಣ ಹುಬ್ಬಗಳಿದಾವ, ಹಿಂಗಿಂಗ್ ಮಾಡ್ತೀವಿ ಎಲ್ಲ ಕೇಳ್ತೀವಲ್ಲ, ಈ ತರದ್ದು ಸಹ ಇಲ್ಲಿ ಯಾವುದು ಅವಿವೇಕದ ಕಾರ್ಯಗಳನ್ನ ಮಾಡಬಾರ್ದು. ಆಮೇಲೆ ಆಖೆ ಮಟಕಾನ, ಆಖೆ ಮಟ್ಕನ್ ಅಂದ್ರೆ ಏನ, ತಮಾಷೆ ಮಾಡ್ತಾ ಮಾಡ್ತಾ ಒಂದೊಂದ್ಸರ್ತಿ ನಾವು ಇನ್ನೊಬ್ರು ಯಾರ್ದು ತಮಾಷೆ ಮಾಡ್ತಿರ್ತೀವಿ, ಇನ್ನೊಬ್ಬರಿಗೆ ನಾವು ಕಣ್ಣು ಹೊಡೆದು ಹೇಳ್ತೀವಿ, ಹೆಂಗ್ ಮಾಡ್ತಾ ಇದ್ದೀನಿ ಅವನಿಗೆ ಹೆಂಗ್ ಕಾಟ ಕೊಡ್ತಿದ್ದೀನಿ ಅಂತ ಹೇಳ್ತೀವಲ್ಲ, ಆ ರೀತಿ ಸಹ ಇಲ್ಲಿ ಕಣ್ಣು ಹೊಡೆಯೋದು ಆದಿ ಕ್ರಿಯೆಗಳನ್ನು ಕೂಡ ಮಾಡಬಾರದು. ಆಮೇಲೆ ಚುಟಕಿ ಬಜಾನ, ಇದಕ್ಕೇನಂತೀರಿ ನೀವು, ಚುಟಕಿ ಬಾರಿಸೋದು, ಇದನ್ನು ಸಹ ಮಾಡಬಾರ್ದು. ಹೋಟ ಡಸ್ನ, ತುಟಿಯಿಂದ ಕೂಡ ಅಪಕ್ರಿಯೆಗಳನ್ನ ಯಾವುದು ಮಾಡಬಾರ್ದು ಅಂತ ಹೇಳ್ತಾರಲ್ಲಿ. ಆದಿ ನಹಿ ಕರ್ನ, ಆದಿ ಇಂಥ ಕ್ರಿಯೆಗಳನ್ನೆಲ್ಲ, ಶರೀರದ ಆಗುವಂತ ಕೆಟ್ಟ ಕಾರ್ಯಗಳನ್ನೆಲ್ಲ ನಾವಿಲ್ಲಿ ಮಾಡಬಾರದು. ಆದಿ ನಹಿ ಕರ್ನ ದ್ರವ್ಯ ರೂಪ ಶರೀರ ವಿವೇಕ ಹೈ. ಇದಕ್ಕೆ ಯಾವ ರೂಪ ಶರೀರ ವಿವೇಕ ಅಂತ ಹೇಳಿದ್ರು, ದ್ರವ್ಯ ರೂಪ ಶರೀರ ವಿವೇಕ ಇದೆ ಅಂತ ಹೇಳಿದ್ರು. ಐಸಿ ಚೇಷ್ಟಾ ಕರ್ಕೆ ಭಾವ ನಹಿ ಹೋನಾ, ಈ ರೀತಿ ಚೇಷ್ಟೆ ಮಾಡುವಂತ ಮನಸ್ಸಿನಲ್ಲಿ ಭಾವನೆ ಸಹ ಆಗಬಾರದು. ಭಾವ ನಹಿ ಹೋನಾ ಭಾವ ರೂಪ ಶರೀರ ವಿವೇಕ ಹೇ. ಭಾವ ರೂಪ ಶರೀರ ವಿವೇಕ ಎರಡೂ ಹೇಳ್ಕೊಂತ ಹೊಂಟಾರ ನೋಡ್ರಿ ಅವರು, ದ್ರವ್ಯ ಮತ್ತು ಭಾವ ಎರಡೂ ಹೇಳ್ಕೊಂತ ಹೊಂಟಾರ ಇಲ್ಲಿ. क्रोध मान आदि के सूचक वचन नहीं बोलना, शरीर में क्रोधावेश आदि रूप प्रवृत्ति नहीं होने देना द्रव्य रूप कषाय विवेक कहलाता है. क्रोध आदि कಷಾಯಗಳನ್ನ ಇಲ್ಲಿ ಮಾಡಬಾರದು. ಆಮೇಲೆ ಏನ್ ಹೇಳ್ತಾರ, ಕ್ರೋಧ ಮಾನ ಆದಿಕೆ ಸೂಚಕ ವಚನ ನಹಿ ಬೋಲ್ನಾ, ಇನ್ನೊಬ್ಬರಿಗೆ ಕೋಪ ಬರುವ ಹಾಗೆ, ಇನ್ನೊಬ್ಬರಿಗೆ ಅಹಂಕಾರ ಬರುವ ಹಾಗೆ, ಅಥವಾ ನಿಮಗೆ ಕೋಪ ಬರುವ ಹಾಗೆ, ನಿಮಗೆ ಅಹಂಕಾರ, ಮಾನ, ಕಷಾಯ, ಮಾಯಾಚಾರ ಆದಿ ಲೋಭ ಆದಿ ಇಟ್ಕೊಂಡು ವಚನಗಳನ್ನ ಉಪಯೋಗ ಮಾಡಬಾರದು. ಅದರ ಜೊತೆಗೆ ಅದಕ್ಕೆ ಏನ್ ಹೇಳ್ತಾರೆ, ಕ್ರೋಧಾವೇಶ ಆದಿ ಪ್ರವೃತ್ತಿ ನಹಿ ಹೋನೇದೇನ, ಕ್ರೋಧಾವೇಶ ಆದಿ ಪ್ರವೃತ್ತಿಯನ್ನು ನಾವಿಲ್ಲಿ ಮಾಡ್ಕೊಳ್ಳಬಾರದು. ಅದಕ್ಕೆ ದ್ರವ್ಯ ರೂಪ ಕಷಾಯ ವಿವೇಕ ಅಂತ ಹೇಳ್ತಾರೆ. ಅದಕ್ಕೆ ಯಾವ ರೂಪ ಕಷಾಯ ವಿವೇಕ ಅಂತ ಹೇಳಿದ್ರು, ದ್ರವ್ಯ ರೂಪ ಕಷಾಯ ವಿವೇಕ ಅಂತ ಇಲ್ಲಿ ಹೇಳಿದ್ರು. ಚಿತ್ತ ಮೇ ಕ್ರೋಧ ಆದಿ ಕಷಾಯ ಭಾವ ನಹಿ ಹೋನೆ ದೇನ ಭಾವ ರೂಪ ಕಷಾಯ ವಿವೇಕ ಹೇ. ಮತ್ತು ಮನಸ್ಸಿನಲ್ಲಿ ಕ್ರೋಧ ಆದಿ ಕಷಾಯಗಳ ಭಾವ ಸಹ ಮಾಡಬಾರದು. ಅದಕ್ಕೆ ಭಾವ ರೂಪ ಕಷಾಯ ವಿವೇಕ ಅಂತ ಇಲ್ಲಿ ಹೇಳ್ತಾರ. साधु के लिए अयोग्य ऐसे इंद्रिय विषयों में इंद्रियों की प्रवृत्ति को रोकना द्रव्य रूप इंद्रिय विवेक है. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಸಾಧು के लिए ಸಾಧುಗಳಿಗೋಸ್ಕರ ಅಯೋಗ್ಯ ऐसे ಇಂದ್ರಿಯ ವಿಷಯೋं में ಅಯೋಗ್ಯವಾಗಿರುವಂತಹ ಇಂದ್ರಿಯ ವಿಷಯಗಳಲ್ಲಿ ಇಂದ್ರಿಯೋ ಕಿ ಪ್ರವೃತ್ತಿ ಕೋ ರೋಕನ, ಇಂದ್ರಿಯಗಳ ಪ್ರವೃತ್ತಿಯನ್ನು ತಡೆ ಹಿಡಿಯೋದು, ಇದಕ್ಕೆ ದ್ರವ್ಯ ರೂಪ ಇಂದ್ರಿಯ ವಿವೇಕ ಅಂತ ಹೇಳ್ತಾರೆ. ಇಲ್ಲಿ ದ್ರವ್ಯ ರೂಪ ಇಂದ್ರಿಯ ವಿವೇಕ ಅಂತ ಹೇಳ್ತಾರ. और उक्त विषयों में मन में भाव ही नहीं लाना उसको भाव रूप इंद्रिय विवेक ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಸಹ ಆ ಪ್ರಕಾರದ ಭಾವನೆಗಳನ್ನ ಮಾಡಬಾರದು. ಈ ಶರೀರದಿಂದ ಆದಿ ಇಂದ್ರಿಯಗಳು, 5 ಪ್ರಕಾರದ ಇಂದ್ರಿಯಗಳಿಂದ ಯಾವುದೇ ಪ್ರವೃತ್ತಿ, ಕೆಟ್ಟ ಪ್ರವೃತ್ತಿಗಳನ್ನ ಮಾಡದೇ ಇರುವುದಂತಂದ್ರೆ ದ್ರವ್ಯ ರೂಪ ಇಂದ್ರಿಯ ವಿವೇಕ ಅಂತ ಹೇಳ್ತಾರ. ಮನಸ್ಸಿನಲ್ಲಿ ಸಹ ಭಾವನೆ ತರಬಾರದು, ಅದಕ್ಕೆ ಹೇಳ್ತಾರ ಭಾವ ರೂಪ ಇಂದ್ರಿಯ ವಿವೇಕ ಅಂತ ಇಲ್ಲಿ ಹೇಳ್ತಾರ. ಈ ಪ್ರಕಾರ 2 ವಿಷಯಗಳನ್ನ ಹೇಳಿದ್ರಿ. ಕೊನೆಯದಾಗ ಯಾವ್ದಿದೆ, ಕೊನೆಯದು ಯಾವುದು, उपधि विवेक. उपधि विवेकದಲ್ಲಿ ಏನು ಹೇಳ್ತಾರೆ ಅಂತಂದ್ರ, श्रामण्य के अयोग्य वस्तु को ग्रहण नहीं करना द्रव्य रूप उपधि विवेक कहलाता है.
और ऐसे अयोग्य वस्तु के ग्रहण का चित्त में विचार नहीं होने देना, ಅದಕ್ಕೆ ಏನಂತಾರ ಭಾವ ರೂಪ ಉಪದಿ ಅಂತ ಹೇಳ್ತಾರ. ಉಪದಿ ಅಂತಂದ್ರೆ ಶ್ರಾಮಣ್ಯಕ್ಕೆ ಅಯೋಗ್ಯ, ಶ್ರಮಣಗಳಿಗೆ ಅಯೋಗ್ಯವಾಗಿರುವಂತಹ, ಸಾಧುಗಳಿಗೆ ಅಯೋಗ್ಯವಾಗಿರುವಂತಹ ಅಂತ ಯಾವುದೇ ಪ್ರಕಾರದ ವಸ್ತುಗಳನ್ನ ನಾವೇನು ಮಾಡಬಾರ್ದು, ಇಲ್ಲಿ ಗ್ರಹಣೆ ಮಾಡಬಾರದು. ಅದನ್ನ ಮಾಡಬಾರ್ದು. ಅದಕ್ಕೆ ಏನಂತಾರ ದ್ರವ್ಯ ರೂಪ ಉಪದಿ ವಿವೇಕ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಅದನ್ನ ಮನಸ್ಸಿನಲ್ಲಿ ಭಾವನೆ ಸಹ ತರಬಾರ್ದು, ಅದಕ್ಕೆ ಭಾವ ರೂಪ ಉಪದಿ ವಿವೇಕ ಅಂತ ಹೇಳ್ತಾರೆ. ನಿಮ್ಮ ಸಾಧುಚರ್ಯೆ ಹಾಳಾಗುವಂತ ಆ ವಸ್ತುಗಳಿರ್ಲಿ ಅಥವಾ ಪದಗಳಿರ್ಲಿ, ಅಥವಾ ಪದ ಅಂದ್ರೆ ಗೊತ್ತಾಯ್ತಲ್ಲ, ಪದ ಅಂದ್ರೆ ಏನ್ ಹೇಳ್ರಿ, ಪದವಿ ಉಪದಿ ಅಂತ ಹೇಳ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ, ಅದಕ್ಕೆ ಪದವಿ ಅಲ್ಲ, ಮೊದಲು ಏನೋ ಬೇರೆ ಶಬ್ದ ಹೇಳ್ತೀರಿ ನೀವು. ಉಪಾಧಿ ಹೇಳ್ತೀರಿ, ಮತ್ತೊಂದು ಏನೋ ಹೇಳ್ತೀರಿ ಅದಕ್ಕೆ ನೀವು. ಬಿರುದು ಅಂತ ಬರ್ತದೆ ನೋಡ್ರಿ. ಇಂಥ ನಿಮ್ಮ ಸಾಧುಚರ್ಯೆಗೆ ಅದು ಯೋಗ್ಯವಾದ ಉಪಾಧಿ ಇಲ್ಲ ಅಂತ ಬಿರುದು ಆದಿಗಳನ್ನೆಲ್ಲ ಏನ್ ಮಾಡಬೇಕು, ಯಾವತ್ತೂ ಸ್ವೀಕಾರ ಮಾಡಬಾರದು ಅಂತ ತಿಳ್ಕೊಳ್ಬೇಕು. ಮನಸ್ಸಿನಲ್ಲಿ ಸಹ ಆ ಭಾವನೆ ಬರಬಾರ್ದು. ಅದಕ್ಕೆ ಭಾವರೂಪ ಉಪದಿ ವಿವೇಕ ಅಂತ ಹೇಳಿದ್ರಿ. ಈ ಪ್ರಕಾರ ಏನ್ ಹೇಳಿದ್ರಿ, ಇಲ್ಲಿ 5 ಪ್ರಕಾರದ ವಿವೇಕಗಳನ್ನ ಅದು ದ್ರವ್ಯ ಮತ್ತು ಭಾವರೂಪದಲ್ಲಿ 2 ಪ್ರಕಾರದಲ್ಲಿ ಹೇಳಿದಾರ. ಎಷ್ಟಾಯ್ತು, ಇನ್ನೂ ಟೈಮ್ ಇದೆಯಲ್ಲ. ಇವತ್ತು ಟೈಮ್ ಕಾಣಿಸ್ತಿಲ್ಲ ನನಗೆ ಅದರಲ್ಲಿ. ಅಯ್ಯೋ, ಕಣ್ಣು ನೆರಳು ಹೋಗಿಬಿಡ್ತಲ್ಲ, ಸಮ ತಗೊಳ್ಬೇಕ. ಹಾ, ಸಾಧ್ಯ ಇದೆಯಲ್ಲ ಸಂಜೋಲನ. ಹಾ ನೋಡ್ರಿ, ಸಂಜೋಲನ ಇದಲ್ರಿ ಅರ್ಥ. ಅಥವಾ ಶಯ್ಯಾ ಸಂಸ್ತರ ವಿवेक, उपधि विवेक, वैयावृत्तकरण विवेक, आहार पान विवेक और शरीर विवेक, ऐसे 5 प्रकार विवेक भी होते हैं. ಈ ಪ್ರಕಾರ 5 ವಿವೇಕ ಕೂಡ ಇಲ್ಲಿ ಹೇಳ್ತಾ ಇದ್ದಾರ. ಭಾವಾರ್ಥದಲ್ಲಿ ಹೇಳ್ತಾರ दूसरे प्रकार के विवेक का कथन है. 2 ಪ್ರಕಾರದ ವಿವೇಕದ ಕಥನ ಇಲ್ಲಿ ಹೇಳ್ತಾರೆ. ಈಗ ಒಂದು ಹೇಳಿದ್ರು, ಇನ್ನು ಎರಡನೇದು ಮತ್ತೆ 5 ಪ್ರಕಾರದ ವಿವೇಕ ಹೇಳ್ತಾ ಇದಾರೆ ನೋಡ್ರಿ. ಯಾವ್ಯಾವುದು? ಅಥವಾ ಶಯ್ಯಾ ಸಂಸ್ತರ ವಿವೇಕ, ಪ್ರಥಮ ಯಾವುದು? ಶಯ್ಯಾ ಸಂಸ್ತರ ವಿವೇಕ. ಎರಡನೇದು ಉಪಧಿ ವಿವೇಕ. ಮೂರನೇದು ವೈಯಾವೃತ್ತಕರ ವಿವೇಕ. ನಾಲ್ಕನೇದು ಆಹಾರ ಪಾನ ವಿವೇಕ ಮತ್ತು 5ನೇದು ಶರೀರ ವಿವೇಕ. ಈ ಪ್ರಕಾರ 5 ಪ್ರಕಾರದ ಮತ್ತೆ ವಿವೇಕ ಕೂಡ ಇಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ दूसरे प्रकार से विवेक का कथन है. 2ನೇ ಪ್ರಕಾರದಲ್ಲಿ ವಿವೇಕದ ಕಥನ ಇಲ್ಲಿ ಮಾಡ್ತಾ ಇದ್ದಾರೆ. पूर्व काल में जिस वस्ती और संस्तर में रहे थे उनका त्याग शय्या संस्तर विवेक है. पूर्व ಕಾಲದಲ್ಲಿ ಯಾವ ವಸತಿಯಲ್ಲಿ ಇದ್ದೀವಿ ನಾವು, ಯಾವ ರೂಮಲ್ಲಿ ಇದ್ವಿ ಅಥವಾ ಯಾವ ಸಂಸ್ತರದ ಮೇಲೆ ಇದ್ವಿ ಅನ್ನುವಂತ ಭಾವನೆ ಸಹ ದ್ರವ್ಯ ರೂಪದಲ್ಲಿ ಭಾವ ರೂಪದಲ್ಲಿ ಅದನ್ನೇನ್ ಮಾಡಬೇಕು, ತ್ಯಾಗ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಇಲ್ಲಿ ನಾನು ಫಸ್ಟ್ಗೆ ಇಲ್ಲಿ ಬಂದೆ. ನಾನು ಈ ವರ್ಷ ಚತುರ್ಮಾಸಕ್ಕೆ ಇಲ್ಲಿ ಪ್ರವೇಶ ಆಯ್ತಲ್ಲ, ಫಸ್ಟ್ಗೆ ಇಲ್ಲಿ ಬಂದಾಗ ಇಲ್ಲೊಂದು ನನ್ ಕಟ್ಟೆ ಇತ್ತಲ್ಲ, ಮೊದಲು ಇಲ್ಲೊಂದು ರೌಂಡ್ ಕಟ್ಟೆ ಇತ್ತು. ನಾನು ಬಂದ ತಕ್ಷಣ ಕಟ್ಟೆ ಎಲ್ಲಿ ಹೋಯ್ತು ಅಂತ ಕೇಳಿದೆ. ಇಲ್ಲಿ ಆ ಕಟ್ಟೆ ಎಲ್ಲಿ ಹೋಯ್ತು ಅಂತ ನಾನು ಅಲ್ಲಿ ಶ್ರವಣ ಬೆಳಗೋಳದಿಂದ ಇಲ್ಲಿ ಬರೋ ತನಕ ನನ್ನ ತಲೆಯಲ್ಲಿ ಅದೇ, ಆ ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಕುತ್ಕೊಂಡು ಡೈಲಿ ಸ್ವಾಧ್ಯಾಯ ಮಾಡಕ್ ಆಗತ್ತೆ ಅಂತ ನನ್ನ ತಲೆಯಲ್ಲಿ ಅದೇ. ನಾನು ಬಂದು ಕೂಡ ನೋಡ್ತೀನಿ, ಅದು ಕಟ್ಟೆನೇ ಕಾಣಿಸ್ತಾ ಇಲ್ಲ. ಈ ಪ್ರಕಾರ ತಪ್ಪು ಹೇಳಲಿಕ್ಕೆ ನಮ್ಗೇನು ನಾಚಿಕೆ ಪಡೋದಿತ್ತು, ಹೌದಲ್ರಿ? ನಾವು ನಮ್ಮ ಮನಸ್ಸಲ್ಲಿ ಆಗಿರೋದು ತಪ್ಪು ಕಲ್ಪನೆ, ತಪ್ಪೇ ಅದು. ಹೋದ ಸರ್ತಿ ಚತುರ್ಮಾಸಕ್ಕೆ ಬಂದಾಗ ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗಲಾಗಿತ್ತು ನನಗೆ. ಈ ಸಲ ನಾನು ಕುತ್ಕೊಂಡು ಪ್ರವಚನ ಸ್ವಾಧ್ಯಾಯ ಎಲ್ಲ ಮಾಡಬಹುದು ಅನ್ನುವಂಥ ತಲೆಯಲ್ಲಿತ್ತು ನನಗೆ. ಈ ಪ್ರಕಾರ ತಪ್ಪೇ ಅದು, ಆ ತಪ್ಪಕ್ಕೆ ಭಾವನೆ ಅದು ನಂದು. ಆದ್ರೂ ಅದನ್ನೂ ಸಹ ನಾವಿಲ್ಲಿ ಆ ರೀತಿ ಭಾವನೆಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ನಾನು ಅದೇ ರೂಮಲ್ಲಿ ಇದ್ದೆ, ನಾನು ಅದೇ ನಿಮ್ಗೆ ಎಷ್ಟೋ ಸರ್ತಿ ಕಾಡಿದೆ. ನನಗೊಂದು ಟೇಬಲ್ ಇತ್ತು, ಆ ಟೇಬಲ್ ನನಗೆ ಎಲ್ಲಿ ಕಾಣಿಸ್ತಾ ಇಲ್ಲ, ಟೇಬಲ್ ಎಲ್ಲಿತ್ತು, ಟೇಬಲ್ ಕಾಣಿಸ್ತಾ ಇಲ್ಲ. ಎಷ್ಟು ಕಾಡಿದೆ ಇವ್ರಿಗೆ, ನಾನು ಬಹಳ ಕಾಡಿದೆ. ನಾನು ಹೋದ ಸರ್ತಿ ಇದ್ದಾಗ ಒಂದು ಟೇಬಲ್ ಇತ್ತು, ಆ ಟೇಬಲ್ ಎಲ್ಲಿ ಕಾಣಿಸ್ತಾ ಇಲ್ಲ, ಟೇಬಲ್ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಈ ರೀತಿ ಭಾವನೆ ಇಟ್ಟುಕೊಳ್ಳೋದು ಸಹ ಏನಿದೆ, ಅದು ತಪ್ಪಿದೆ ಅಂತ ಹೇಳ್ತಾರ. ಹೋದ ಸರ್ತಿ ಒಂದು ಮಂಚ ಇತ್ತು, ಅದು ಅಗಲ ಇತ್ತು, ಆ ಮಂಚ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಇದನ್ನೂ ಹೇಳಿದೆ. ನಾನು ಆ ರೂಮಲ್ಲಿ ಇದ್ದೆ ಒಳಗಡೆ. ಇವೆಲ್ಲ ಈ ರೀತಿ ಭಾವನೆಗಳ ಬರೋದು ಸಹ ಏನಿದೆ, ಅದು
ತಪ್ಪು ಇದೆ, ಆ ವಿವೇಕ ಇರ್ಬೇಕು ನಮ್ಮ ಹತ್ರ ಅಂತ ಹೇಳ್ತಾರೆ ಇಲ್ಲಿ. ಆ ವಿವೇಕ ನಮ್ಮ ಹತ್ರ ಏನಿರಬೇಕು, ಇರಬೇಕು. ಆ ವಿವೇಕದಿಂದ ರಹಿತವಾಗಿರ್ತೀವಿ ನಾವು. ಒಂದೊಂದು ಸರ್ತಿ ತಪ್ಪು ಭಾವನೆಗಳನ್ನ ಮಾಡ್ತೀವಿ, ತಪ್ಪು ಭಾವದಿಂದ ನಾವು ಪಾಪ ಕಟ್ಕೊಳ್ತಾ ಇರ್ತೀವಿ ಅನ್ನೋಂತ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ. ನಾವು ಮಾಡೋದು ತಪ್ಪು, ನಾವು ತಪ್ಪು ಡೈರೆಕ್ಟ್ ಹೇಳ್ತಿರ್ತೀವಿ, ತಪ್ಪೇ ಅದು. ಅದು ಯಾರು ವೀರ್ ಸಾಗರ್ ಮಾಡ್ಲಿ ಅಥವಾ ಯಾರೋ ಮಾಡ್ಲಿ, ತಪ್ಪದು. ನೀವು ಆಮೇಲೆ ಚಿಂತನೆ ಮಾಡ್ಕೋತ ಕೂರಬಾರ್ದು. ಮಹಾರಾಜರಲ್ಲಿ ಸ್ವಾಧ್ಯಾಯದಲ್ಲಿ ಹೇಳ್ತಾ ಇದಾರ, ಮತ್ತೆ ಅವರೇ ಮಾಡ್ತಾ ಇದ್ರಲ್ಲ ಇದನ್ನ ಈ ಪ್ರಕಾರ ಭಾವನೆ ಅಂತ ನಿಮ್ ಮನಸ್ಸಲ್ಲಿ ಬರಬಾರ್ದು. ಬರೋಕ್ಕಿಂತ ಮುಂಚೆ ನಾನು ಕ್ಲಿಯರ್ ಮಾಡಿಬಿಡೋದು ಸರಿದಿಲ್ರಿ. ನಿಮ್ ಮನಸ್ಸಲ್ಲಿ ಆ ಭಾವನೆ ಬರೋದಕ್ಕಿಂತ ಮುಂಚೆನ ಕ್ಲಿಯರ್ ಮಾಡಿಬಿಟ್ರ ನೋಡ್ರಿ, ಅಷ್ಟು ಸಮಯ ನಿಮ್ಮದು ಉಳಿತಲ್ಲಿ. ವೇಸ್ಟ್ ಯೋಚನೆ ಮಾಡೋದು ಸಮಯ ಏನಾಯ್ತು ನಿಮ್ಮದಲ್ಲಿ ಉಳಿತು. ಮಹಾರಾಜರವ್ರು ತಪ್ಪು ಒಪ್ಕೊಂಡಾರಪ್ಪ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಆಗಿಬಿಡುತ್ತೆ ನಿಮಗೆ. ಈ ಪ್ರಕಾರ यहाँ पर उपदी शब्द से पीछे आदि उपकरणों का लेना, उपकरणों के संस्कार आदि छोड़ देना उपकरण विवेक है. ಇಲ್ಲಿ ಉಪಕರಣದ ವಿವೇಕದಲ್ಲಿ ಮತ್ತೆ ಹೇಳ್ತಾರೆ ಇಲ್ಲಿ ಉಪದಿ ಶಬ್ದ ಸೇ, ಉಪದಿ ಶಬ್ದ ಅಂತ ಬಂತಲ್ಲ, ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಉಪದಿ ಶಬ್ದದ ಪೀಚಿ ಆದಿ ಉಪಕರಣ, ಪೀಚಿ, ಕಮಂಡಲು, ಶಾಸ್ತ್ರ, ಜಪ್ ಮಾಲೆ, ಇವು ಚಾಪೆ ಗೀಪೆ ಎಲ್ಲ ಏನೇನು ಬರ್ತಾವಲ್ಲ ಇವೆಲ್ಲ ಉಪಕರಣಗಳು. ಉಪಕರಣೋं को लेना, उपकरणों के संस्कार आदि छोड़ देना, ತಗೊಳ್ಳೋದು ಅಥವಾ ಕೊಡೋದು, ವಾಪಸ್ ಬಿಟ್ಟು ಬಿಡೋದು, ಅದನ್ನ ತ್ಯಾಗ ಮಾಡೋದು ಆದಿ, ಇದಕ್ಕೆಲ್ಲ ಏನ್ ಹೇಳ್ತಾರ ಉಪಕರಣ ವಿವೇಕ ಅಂತ ಹೇಳ್ತಾರೆ. ಅದಕ್ಕೆ ಯಾವ ವಿವೇಕ ಅಂತ ಹೇಳ್ತಾರ, ಉಪಕರಣ ವಿವೇಕ ಅಂತ ಕೂಡ ಇಲ್ಲಿ ಹೇಳ್ತಾರ. ವೈಯಾವೃತ್ತ ಕರ್ನೆ ವಾಲೆ ಕಾ ಸಹವಾಸ ಛೋಡ್ನಾ, ಯಾವ್ದು ಹೇಳಿದ್ರಲ್ಲಿ ವೈಯಾವೃತ್ತ ಮಾಡ್ತಾರಲ್ಲ ಅವ್ರ ಸಹವಾಸ ಕೂಡ ಬಿಟ್ಬಿಡ್ಬೇಕಂತ. वैयावृत्त करने वाले का सहवास छोड़ना अथवा उनकी अपेक्षा नहीं रखना. ವೈಯಾವೃತ್ತಿ ಮಾಡುವಂತವ್ರದ್ದು ಸಹವಾಸ ಬಿಡ್ಬೇಕು ಪ್ರಥಮ, ಅಥವಾ ಅವ್ರದ್ದು ಅಪೇಕ್ಷೆ ಕೂಡ ಯಾವಾಗ ಬರ್ತಾರಪ್ಪ ವೈಯಾವೃತ್ತಿ ಮಾಡಕ, ಟೈಮ್ ಆಯ್ತಲ್ಲ, ಡೈಲಿ 8 ಗಂಟೆಗೆ 9 ಗಂಟೆಗೆ ಬರ್ತಿದ್ರ, ಇನ್ನೂ ಬರ್ತಾ ಇರಲ್ಲ, ಅವ್ರನ್ನ ಕಾಯ್ಕೋತ್ ಕೂರಂಗಿಲ್ಲ. ಅಪೇಕ್ಷಾ ನಹಿ ರಖನ ವೈಯಾವೃತ್ತಿಕರ ವಿವೇಕ ಹೇ. ಇದಕ್ಕೆ ಯಾವ್ದು ಹೇಳಿದ್ರು, ವೈಯಾವೃತ್ತಿಕರ ವಿವೇಕ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಹೇಳ್ತಾರ ಆಹಾರ ಪಾನಕ್ಕೆ ಪದಾರ್ಥ ಛೋಡ್ದೇನಾ, ಆಹಾರ ಪಾನದ ಪದಾರ್ಥಗಳನ್ನ ಏನ್ ಮಾಡೋದು, ಬಿಟ್ಟು ಬಿಡೋದು. ಭಕ್ತ ಪಾನ ವಿವೇಕ ಹೇ. ಅದಕ್ಕೆ ಯಾವ ವಿವೇಕ ಹೇಳಿದ್ರು, ಭಕ್ತ ಪಾನ ವಿವೇಕ ಇದೆ. ಇನ್ನು ಸಮಾಧಿ ಸಮಯದಲ್ಲಿ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅನ್ನೋಂತ ವಿವೇಕ ಬೇಕಲ್ಲ. ನನಗಿನ್ನು ಯಾವ್ದು ತಿಂದ್ರೆ ನನಗೆ ಏನಾಗತ್ತೆ, ನನ್ ತಿಂದ್ರೆ ಕಷ್ಟ ಆಗತ್ತೋ ಅಥವಾ ನನ್ನ ಸಮಾಧಿಗೆ ಒಳ್ಳೇದಾಗತ್ತೋ ಅನ್ನೋಂತ ಆ ವಿವೇಕ ಇರ್ಬೇಕು ನಮಗಲ್ಲಿ. ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಯಾವ್ದು ತಗೊಳ್ಬಾರ್ದು ಅನ್ನೋಂತ ಆ ವಿವೇಕಲ್ಲಿ ಆಹಾರ ಪಾನದ ವಿವೇಕ ಇರಬೇಕು. ಅಥವಾ अमुक आहार पानी की वस्तु को मैं ग्रहण नहीं करूंगा ऐसा त्याज यह भक्त पान विवेक है. ನಾನು ಈ ವಸ್ತು ತಿನ್ನಲ್ಲ, ಈ ವಸ್ತು ತ್ಯಾಗ ಮಾಡ್ತೀನಿ, ಈ ಆಹಾರ ತ್ಯಾಗ ಮಾಡ್ತೀನಿ ಅನ್ನುವಂತ ಆ ವಿವೇಕದಿಂದ ನಾವು ಮಾಡುವಂತ ತ್ಯಾಗ ಕೂಡ ಏನ್ ಹೇಳಿದಾರೆ ಇಲ್ಲಿ, ಭಕ್ತ ಪಾನ ವಿವೇಕ ಅಂತ ಹೇಳ್ತಾರೆ ಇಲ್ಲಿ. ಭಕ್ತ ಪಾನ ವಿವೇಕ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಕೊನೆದು ಯಾವುದು, शरीर विवेक. अपने शरीर की कुछ उपद्रव होने लग जाए तो, ನಮ್ಮ ಶರೀರಕ್ಕೆ ಕೆಲವೊಂದು ಸ್ಥಾನದಲ್ಲಿ ಕೆಲವೊಂದು ಶರೀರದಲ್ಲಿ ಉಪದ್ರವ ಆಗಲಿಕ್ಕೆ ಪ್ರಾರಂಭ ಆದರೆ ಜಾಯಿತು ಉಸೆ ದೂರ ನಹಿ ಕರಣ, ಅದನ್ನ ದೂರ ಮಾಡೋಂಗಿಲ್ಲ. ಉಪದ್ರವ ಅಂದ್ರೆ ಏನ, ಕಷ್ಟ ಆಗ್ತಾ ಇದೆ, ನೋವು ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ರೋಗ ಆಗಿದೆ, ಅಲ್ಲಿ ಗಾಯ ಆಗಿದೆ, ಏನೇನೋ ಆಗಿರ್ತಾವ ಶರೀರಕ್ಕೆ. ಆ ರೋಗಗಳು ಆ ಗಾಯಗಳನ್ನ ವಾಸಿ ಮಾಡೋದಕ್ಕೋಸ್ಕರ ಪ್ರಯತ್ನ ಕೂಡ ಮಾಡಂಗಿಲ್ಲ. ನೋಡ್ರಿ, ಅಯ್ಯೋ ಉಸೆ ದೂರ ನಹಿ ಕರ್ನ, ಆತೆ ಹುವೆ ಉಪಸರ್ಗಕ್ಕೂ ಬರ್ತಾ ಇರುವಂತ ಉಪಸರ್ಗವನ್ನು ಏನ್ ಮಾಡ್ಬೇಕು, ಅದಕ್ಕೆ ನೋಡ್ರಿ ದೀಕ್ಷಾ ತಗೊಳ್ದಿಲ್ಲ ನಾವು ಹೌದಿಲ್ರಿ, ಅದಕ್ಕೆ ನೋಡ್ರಿ ನಾವು ದೀಕ್ಷಾ ತಗೊಂಡಿಲ್ಲ. ನಾವ್ ಇಲ್ಲೆಲ್ಲ ಮಾಡ್ಕೊಳ್ಬಹುದು, ಅಲ್ಲಿ ಹೋಗಿ 16 ಹೇಳಿದಾರ ಪರದಾಡಕ, ಹೌದಿಲ್ರಿ ಪ್ರಸನ್ನ ಎಲ್ಲ ಖರೇನೆ ಐತಿ. आते हुए उपसर्ग को दूर नहीं करना, ಇದಕ್ಕೆ ಯಾವ ವಿವೇಕ ಹೇಳಿದ್ರು, ಶರೀರ ವಿವೇಕ ಅಂತ ಹೇಳಿದ್ರು. ಈ ಪ್ರಕಾರ ಇಲ್ಲಿ 5 ಪ್ರಕಾರದ ವಿವೇಕಗಳನ್ನ ಮತ್ತೆ ಇಲ್ಲಿ ತಿಳಿಸಿ ನಮಗೆ ಹೇಳಿದಾರ. ಆಯ್ತು ಸಮಯ 58 ನಿಮಿಷ ಏನೋ ಆಯ್ತು. ಇನ್ನೂ ಕಣ್ಣು ಗಟ್ಟಿದಾವ, ಇನ್ನೂ ಟೈಮ್ ಬಂದಿಲ್ಲ ಸಲ್ಲೇಖನದು, ಇನ್ನೂ ಕಾಣಿಸ್ತಾ ಇದ್ದಾರೆ ಸಲ್ಲೇಖನ ಸಮಯ ಬಂದಿಲ್ಲ ಇನ್ನ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ
नमो अरिहंतानम नमो सिद्धानम नमो आयर्यानम नमो उवज्झायानम नमो लोये सौवसाहुनम। जय बोलो द्वादशांग जनवाणी माता की जय हो।